ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ಈ ಹೊತ್ತಿನ ಚದುರಂಗ ಡಿಬೇಟ್ನ ಚರ್ಚಾ ವಿಷಯ ಚಿಕ್ಕಬಳ್ಳಾಪುರದ MLA, ಆಕ್ಸಿಡೆಂಟಲ್ MLA ಅಂತ ಕರೀತಾರೆ ಅವ್ರನ್ನ. ಜೊತೆಗೆ ಬಯಾಲಜಿ ಬ್ರಹ್ಮ, ಮೋಟಿವೇಶನಲ್ ಸ್ಪೀಕರ್ ಪ್ರದೀಪ್ ಈಶ್ವರ್ ಅವರು ಕೆಂಪೇಗೌಡ ಜಯಂತಿ ದಿನ ತೋಳೇರಿಸ್ಕೊಂಡು, ಮೀಸೆ ತಿರುಕೊಂಡು, ತೊಡೆ ತಟ್ಕೊಂಡು ನಾನು OBC ಅಂದ್ರೆ ನಾನು OBC ಅಂತ ಹೇಳ್ತಾ ಇದ್ರು. ಅಂದ್ರೆ OBCಗಳನ್ನ ತುಳಿತಾ ಇದ್ದಾರೆ ಎಲ್ರು, ನಾನು OBC ನನ್ನನ್ನು ತುಳಿತಾ ಇದ್ದಾರೆ ಅಂತ ಅಗ್ರೆಸಿವ್ ಆಗಿ ಹೇಳಿದ್ರು. ಆದರೆ ಇದೇ ಮೋಟಿವೇಶನಲ್ ಸ್ಪೀಕರ್ ಜೊತೆಗೆ ಚಿಕ್ಕಬಳ್ಳಾಪುರದ MLAಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ ಅನ್ಸುತ್ತೆ. ಅವರದ್ದೇ ಕ್ಷೇತ್ರದ OBCಗೆ ಪ್ರದೀಪ್ ಈಶ್ವರ್ ಅವರು ಮಾಡಿರೋದೇನು, ಜೊತೆಗೆ ಅವರದ್ದೇ ಸಮುದಾಯ ಬಣಜಿಗ ಸಮುದಾಯದವರ ಬಗ್ಗೆ ಅವ್ರಿಗೇನು ಗೊತ್ತು? ಇವರೇನೋ ಕೋಟಿ ಸಂಪಾದನೆ ಮಾಡ್ಕೊಂಡ್ರು, ಅದು ಇದು ಮಾಡ್ಕೊಂಡ್ರು, ಏನೋ ಸರಿ. ಅವರದ್ದೇ ಕ್ಷೇತ್ರದಲ್ಲಿ ಇರುವಂತಹ ಬಣಜಿಗರಿಗೆ ಏನ್ ಮಾಡಿದ್ರು? OBC ತುಳಿತಾ ಇದ್ದಾರೆ ಅಂತ ಯಾರು? ಯಾಕೆ OBCಲಿರೋರು ಯಾರು ಬೆಳೆದೇ ಇಲ್ವಾ? ಸಿದ್ದರಾಮಯ್ಯನವರು, ನರೇಂದ್ರ ಮೋದಿ ಅವರು ಯಾಕೆ ಯಾರು ಬೆಳೆದೇ ಇಲ್ವಾ? ಏನ್ ಹೇಳಕ್ ಹೊರಟಿದ್ದಾರೆ ಇವರು? ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಹಿನ್ನಡೆ ಆಯಿತು ಅಥವಾ ಮುಜುಗರ ಅನುಭವಿಸಿದ್ರು ಅಂತ ಈ ಒಂದು ವಿಚಾರದಲ್ಲಿ ಜಾತಿಯನ್ನ ತಂದಿದ್ಯಾಕೆ? ಇದೆಲ್ಲ ಪೊಲಿಟಿಕಲ್ ಗಿಮಿಕ್ ಅಂತ ಇಷ್ಟೆಲ್ಲ ಮಾತನಾಡೋರಿಗೆ, ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರಿಗೆ ಕುಂಬಾರರ ಬಗ್ಗೆ ಏನ್ ಗೊತ್ತು? ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾ? ಕ್ಷೌರಿಕರ ಬಗ್ಗೆ ಗೊತ್ತಾ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ? ಜೊತೆಗೆ ಮಡಿವಾಳರ ಪರಿಸ್ಥಿತಿ ಹೆಂಗಿದೆ ಅದು ಗೊತ್ತಾ ಪ್ರದೀಪ್ ಈಶ್ವರ್ ಅವರಿಗೆ? ಮೋಟಿವೇಶನ್ ಸ್ಪೀಕರ್ ಅಂತ ಹೇಳ್ಕೊಂಡು ಎಲ್ರಿಗೂ ಮೋಟಿವೇಟ್ ಮಾಡೋದಲ್ಲ, ಅವರೆಷ್ಟು ಮೋಟಿವೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ. ತಾವೊಂದು ಪ್ರೋಗ್ರಾಮ್ನಲ್ಲಿ ಇದ್ದಾಗ ಏನೋ ಒಂದು ಆಯ್ತು ಅಂತ ಹೇಳಿ ಮುಜುಗರ ಅನುಭವಿಸಿದ್ರು ಅಂತ ಹೇಳಿ ಅದಕ್ಕೂ ನಿಮಗೆ OBC ಅನ್ನೋ ತರುವಂತ ಒಂದು ಪ್ರಸಂಗ ಬಂದಿದ್ದಾದ್ರೂ ಹೇಗೆ? ಇದರಲ್ಲಿ ರಾಜಕೀಯ ಅಂತೂ ಎದ್ದು ಕಾಣಿಸ್ತಾ ಇದೆ ಅಲ್ವಾ? ಯಾಕೆ ಹಿಂಗಂದ್ರು? ಇದ್ರ ಬಗ್ಗೆ ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ ಕೋಟಿ ಕುಬೇರ OBC ವೆಪನ್. ಚಪ್ಪಲಿ ಎಸೆತ ಹುಚ್ಚ ಗೋ ಬ್ಯಾಕ್ ಘೋಷಣೆ. ಮೀಸೆ ತಿರುವಿ ಭುಜ ತಟ್ಟಿದ ಶಾಸಕ ಪ್ರದೀಪ್ ಈಶ್ವರ್. ನಾನು ಅದೇ ಹೇಳ್ತಾ ಇದ್ದೆ, OBC ಲೀಡರ್ ಟಾರ್ಗೆಟ್ ಅಂತ ಹೇಳಿದ್ಯಾಕೆ ಈ ಮಾತಿನ ಮಲ್ಲ? OBC ಕಾರ್ಡ್ ಬಳಸ್ತಾ ಇರೋದು ಯಾಕೆ ಕೋಟಿ ಕುಬೇರ? ಯಾಕೆ ಬಳಸ್ತಾ ಇದ್ದಾರೆ ಇದನ್ನ? ರಾಜಕೀಯದಲ್ಲಿ ಆಶ್ರಯ ಪಡೆಯೋದಕ್ಕೆ OBC ವೆಪನ್ ಯೂಸ್ ಮಾಡ್ತಾ ಇದ್ದಾರಾ? OBC ಅಂತ ಹೇಳಿ ಮೋಟಿವೇಶನಲ್ ಸ್ಪೀಕರ್, ಕೈ ಶಾಸಕ ಹಿಂಗೆಲ್ಲ ಅಂತಾರಲ್ಲ ಯಾಕೆ? ಏನ್ ಬಿಡದಿ ರಣರಂಗದಲ್ಲಿ HDK ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಚಿಕ್ಕಬಳ್ಳಾಪುರದಲ್ಲಿ OBCಗೆ ಸೇರಿದ ಶಾಸಕ ನಾನೊಬ್ಬನೇ ಅಂತ ಹೇಳ್ತಾ ಇದ್ದಾರೆ. OBC ನಾಯಕರ ಬೆಳವಣಿಗೆ ಕುಮಾರಸ್ವಾಮಿ ಸಹಿಸೋದಿಲ್ವಾ ಅಂತ ಕೇಳ್ತಾ ಇರೋದು ಅವರು. ಶೋಷಿತರು, ಅಲ್ಪಸಂಖ್ಯಾತರು ಬದುಕಲೇಬಾರ್ದ ಹಾಗಾದ್ರೆ? ತಾಯಿ ಮತ್ತು ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಹಿಂಗಂತೆ OBC ಅಂತ ಹೇಳಿ ಅವಮಾನ ಮಾಡಿದ್ದಾರೆ ಅಂತ ಶಾಸಕರು ಹೇಳ್ತಾರೆ. ಹಿಂಗ್ಯಾಕಂದ್ರು? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದಲ್ಲಿ. ಈ ಡಿಬೇಟ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಬಿಜೆಪಿ ವಕ್ತಾರರಾದಂತಹ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನ ವಕ್ತಾರರಾದಂತಹ ಮಹೇಶ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲನೇದಾಗಿ ರಾಮಕೃಷ್ಣ ಸರ್, ಇದನ್ನ ಅಂದ್ರೆ ವೈಯಕ್ತಿಕವಾಗಿ ಏನೋ ಒಂದು ಆಗಿದೆ, ಕೆಂಪೇಗೌಡ ಜಯಂತಿ ದಿನ ಮಾತನಾಡೋದಕ್ಕೆ ಬಿಡ್ಲಿಲ್ಲ, ಅದು ಏನೇನೋ ಆಗಿದೆ, ಫೈನ್. ಅದನ್ನ ಯಾವ ರೀತಿ ತಗೊಂಡ್ರು ಅಂತೇಳಿ ಪ್ರದೀಪ್ ಈಶ್ವರ್ ಅವರು ನಾನು OBCನ ಬೆಳಕ್ ಬಿಡ್ತಾ ಇಲ್ಲ, ತುಳಿತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಅಂತ ಹೆಸರು ಬರ್ತಾ ಇದೆ, ಇದರಲ್ಲಿ ರಾಜಕೀಯ ಮಾಡೋದಿರ್ಲಿ, ಅದಕ್ಕೆ ಜಾತಿಯನ್ನು ತಂದಿದ್ಯಾಕೆ? ಜೊತೆಗೆ OBCಗೆ ಇವರೆಷ್ಟು ಕೊಟ್ಟಿದ್ದಾರೆ, ಎಲ್ಲರೂ ತುಳಿತಾರೆ ಅಂತ ಹೇಳ್ತಾ ಇದಾರಲ್ಲ, ನೀವೇನು ಕೊಟ್ಟಿದ್ದೀರಿ OBCಗೆ? ನಿಮ್ಮ ಕ್ಷೇತ್ರದಲ್ಲಿ ಏನು ಕಿತ್ತು ದಬಾಕಿದ್ದೀರಿ ಅಂತ ಕೇಳ್ತಿದ್ದಾರೆ ಜನ. ಯಾಕೆ ಬಂತು ಫಸ್ಟ್ ಆಫ್ ಆಲ್ ಈ OBC ತುಳಿತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತೆಲ್ಲ ಹೇಳೋದು ಯಾಕೆ ಬಂತು? ಪ್ರಸಂಗ ಅಂಥದ್ದು ಏನು ಉದ್ಭವ ಆಗಿತ್ತು ಅಲ್ಲಿ ಅಂತ? ಶರತ್ ಅವರೇ, ನೋಡಿ, ಪ್ರದೀಪ್ ಈಶ್ವರ್ ಬಗ್ಗೆ ನನಗೆ ತುಂಬ ಸಹಾನುಭೂತಿ ಇದೆ. ಯಾಕಂದರೆ ತುಂಬ ಕಷ್ಟದಿಂದ ಮುಂದೆ ಬಂದವರು. ಈಸ್ ಎ ಸೆಲ್ಫ್ ಮೇಡ್ ಮ್ಯಾನ್. ಸೊ ಒಂದು ನೀಟ್ ಇನ್ಸ್ಟಿಟ್ಯೂಷನ್ ನಡೆಸಿ ಸುಮಾರು ಐ ಥಿಂಕ್ 7-8 ಸಾವಿರ ವಿದ್ಯಾರ್ಥಿನಿಗೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಎಲೆಕ್ಷನ್ ಕೂಡ ಭಾಳ ಟೇಕಿಂಗ್ ಆನ್ ಫಸ್ಟ್ ಟೈಮ್ MLA ಆಗಿರ್ತಕ್ಕಂಥವ್ರು. ಬಟ್ ಭಾಳ ಐ ಥಿಂಕ್ ಈಸ್ ಅ ಮ್ಯಾನ್ ಇನ್ ಅ ಹರಿ. ಫಸ್ಟ್ ಟೈಮ್ MLA ಆಗಿದ್ದು ಬಹುಶಃ ಈಗೊಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗೋದ್ರಿಂದ ಶಿವಕುಮಾರ್ನ ಓಲೈಸಲಿಕ್ಕೆ ಇದನ್ನು ಶುರು ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಈಗ ಶಿವಕುಮಾರ್ಗೆ ಮೇನ್ ರೈವಲ್ ಯಾರು? ಕುಮಾರಸ್ವಾಮಿ ಅವರು. ಸೊ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಶಿವಕುಮಾರನ್ನ ನಾನು ಪ್ಲೀಸ್ ಮಾಡಿ ಹತ್ರ ಆಗ್ಬಿಡ್ಬೋದು, ಮಂತ್ರಿಗಿರಿ ದಕ್ಕಿಸ್ಕೊಂಡ್ ಬಿಡ್ಬೋದು ಅನ್ನೋ ಒಂದು ಪ್ಲಾನ್ ಏನಾರು ಇದೆಯಾ ಗೊತ್ತಿಲ್ಲ.
ಆದರೆ ಅವ್ರು ಆಡ್ತಾ ಇರೋ ರೀತಿ, ಆಟೋಪಗಳು, ಆಮೇಲೆ ವೆರಿ ಇಮ್ಮೆಚ್ಯೂರ್ ಬಿಹೇವಿಯರ್, ಇದೆಲ್ಲ ಕಾಂಗ್ರೆಸ್ನವರಿಗೆ ಬಹುಶಃ ಮುಜುಗರ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಹಾಗಾಗಿ ನೋಡಿ, ಅವರ ಸಪೋರ್ಟಿಗೆ ಜಾಸ್ತಿ ಜನ ಬಂದಿಲ್ಲ. ಇನ್ಫ್ಯಾಕ್ಟ್ ನಾನು ಕೇಳಿದಂಗೆ ಆ ಫಂಕ್ಷನ್ ಅಲ್ಲಿ ಇದ್ದಂತ ಬೇರೆ ಬೇರೆ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಎದ್ದೋದ್ರಂತೆ. ಈ ಗಲಾಟೆಗಳಾಗ್ತಾ ಇದ್ದಂಗೆ ಎಲ್ಲ ಎದ್ದೋದ್ರಂತೆ. ಯಾರೂ ಅವರ ಪರವಾಗಿ ಅಷ್ಟು ನಿಂತಿಲ್ಲ. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಈಸ್ ಟ್ರೈಂಗ್ ಟು ಪ್ಲೇ ಎ ಗೇಮ್ ಟು ಪ್ಲೀಸ್ ಶಿವಕುಮಾರ್. ಆದ್ರೆ ಈ ರೀತಿ ಮಾಡಿದ್ರೆ ಬಹುಶಃ ಇಟ್ ಬೂಮರಾಂಗ್ ಅವನಿಗೆ ಅಂತ ನನಗನ್ಸುತ್ತೆ. ಆ ಕ್ಷೇತ್ರದಲ್ಲಿ ಓದಲ್ಲಿ ಬಂದಲ್ಲಿ ಫಿಲ್ಮ್ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್. ಅದೇ ತರ ಫಿಲ್ಮ್ ನೋಡ್ಕೊಂಡು ನಾನು ಇದನ್ನ ಪೊಲಿಟಿಕಲಿ ನಾನು ಟರ್ನ್ ಮಾಡ್ತೀನಿ, ಹಿಂಗೆ ತೊಡೆ ತಟ್ಟೋದಾಗಿರ್ಲಿ, ಭುಜ ತಟ್ಟೋದಾಗಿರ್ಲಿ, ಮೀಸೆ ತಿರುವುದಾಗ್ಲಿ, ಹಿಂಗೆಲ್ಲ ಮಾಡಿ ನಾವು ರಾಜಕೀಯ ಲಾಭ ಪಡ್ಕೋಬೇಕು ಅಂತ ಮಾಡಿದ್ರ ಅಂತ. ಅದೇ ಖಂಡಿತ ಅದೇ ಕಾಣಿಸ್ತಾ ಇದೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಈ ಶುಡ್ ಬಿಕಮ್ ಮೋರ್ ಮೆಚ್ಯೂರ್. ಈ ರೀತಿ ಆಕ್ಟಿವಿಟೀಸ್ ಇಂದ ನೀವು ಮುಂದೆ ಬರ್ಲಿಕ್ಕೆ ಆಗಲ್ಲ. ಅಂಡ್ ಅವರ ಶಿಷ್ಯಂದ್ರ ಕೈಲಿ ಹೇಳಿಸ್ಕೊತಾ ಇದ್ದಾರೆ, ನಾನು ಇನ್ನೊಬ್ಬ ಸಿದ್ದರಾಮಯ್ಯ ಅಂತ ಹೇಳಿ. ಸಿದ್ದರಾಮಯ್ಯ ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇದ್ದವರು, ಸಿದ್ದರಾಮಯ್ಯನವರ ರಾಜಕೀಯ ಬೇರೆ ಅಂಡ್ ಅವರ ಮೆಚ್ಯೂರಿಟಿ ಏನು ಇವರ ತಿಳ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಈಗ ನೀವು ಫಸ್ಟ್ ಟೈಮ್ MLA ಆಗ್ಬಿಟ್ಟು ನಾನು ಮಂತ್ರಿ ಆಗ್ಬೇಕು, ಮಂತ್ರಿ ಆಗಕ್ಕೆ ನಾನು ಏನ್ ಸರ್ಕಸ್ ಮಾಡ್ಲಿಕ್ಕೂ ತಯಾರು ಅಂತ ಹೋದ್ರೆ ಜನ ಖಂಡಿತ ಅದನ್ನು ಒಪ್ಕೊಳ್ಳೋದಿಲ್ಲ. ಸೊ ಆ ದೃಷ್ಟಿಯಿಂದ ವಾಟ್ ಹ್ಯಾಸ್ ಹ್ಯಾಪನ್ಡ್, ಯು ಸಿ, ಜನಗಳಿಗೆ ರೋಷ ಇದ್ದೇ ಇರುತ್ತೆ ಅವ್ರು ಮಾತಾಡಿದ ರೀತಿ ಅದೆಲ್ಲ ಕಂಡು. ಅಂಡ್ ಕುಮಾರಸ್ವಾಮಿ ಬಗ್ಗೆ ಅಷ್ಟೊಂದು ಹಗುರವಾಗಿ ಆಮೇಲೆ ಈವನ್ ಏಕವಚನದಲ್ಲಿ ಒಂದು ಸ್ಪೀಚ್ ನಾನು ಕೇಳಿದೆ, ಏಕವಚನದಲ್ಲಿ ಅವ್ರ ಬಗ್ಗೆ, ಅವರ ವೈಫ್ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲ ಮಾತಾಡ್ತಿರ್ತಕ್ಕಂಥದ್ದು ಡಸಂಟ್ ಶೋ ಇಸ್ ಮೆಚುರಿಟಿ. ಓಕೆ ಓಕೆ ಅಶೋಕ್ ಗೌಡ್ರೆ, ನೀವೇನು ಯಾವ ಥರ ನೋಡ್ತೀರಿ ಇದನ್ನು? ಒಂದು ಏನು ಅಂತ ಹೇಳಿದ್ರೆ, ಅವರು ಏನು ವಿದ್ಯಾಭ್ಯಾಸ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಆದರೆ ಆ ವಿದ್ಯಾಭ್ಯಾಸಕ್ಕೆ ಮೀರಿದ್ದು ನಾನು ಪಾಠ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ, ನಾವು ಅದನ್ನ ಶ್ಲಾಘನೀಯ ಮಾಡ್ತೇನೆ. ನನ್ನನ್ನು ಅದಕ್ಕೆ ಯಾಕಂದ್ರೆ ಪಾಠ ಮಾಡ್ತಕ್ಕಂಥ ಒಂದು ಸ್ಕಿಲ್, ವಿದ್ಯೆ ಇದ್ರೆ ಮಾತ್ರ ಪಾಠ ಮಾಡಬೇಕು ಅನ್ನೋದಲ್ಲ. ಯಾಕಂದ್ರೆ ನಾನು ಒಂದು ಎಜುಕೇಷನಲಿಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಸ್ಕಿಲ್ ಇದೆ ಪಾಠ ಮಾಡೋಕ್ಕೆ, ಅದಕ್ಕೆ ಸಂತೋಷ. ಅಟ್ ದ ಸೇಮ್ ಟೈಮ್ ನೀವು ಪೊಲಿಟಿಕಲ್ ಎಂಟ್ರೆಂಟ್ ಆಗಿ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾಗ ನಿಮಗೆ ಒಂದು ಮೆಚುರಿಟಿ ಬೇಕು. ಯಾಕಂದ್ರೆ ನಾವು ಇವಾಗ ತುಂಬ ಸತಿ ಮಾತಾಡ್ತಿದ್ವಿ, ಒಬ್ಬ ಕಾರ್ಯಕರ್ತ ಮಾತಾಡೋಕ್ಕೆ, ಒಬ್ಬ ಸ್ಪೋಕ್ಸ್ ಪರ್ಸನ್ ಮಾತಾಡೋಕ್ಕೆ ವ್ಯತ್ಯಾಸ ಇರುತ್ತೆ ಒಂದು. ಎರಡನೇದು, ನಾವು ಶಾಸಕರ ಆದಾಗ, ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಶಾಸಕ ಆದಾಗ, ವಿಧಾನಸಭೆನಲ್ಲಿ ಮಾತಾಡ್ಬೇಕಾದಾಗ ನಿಮಗೆ ಅನೇಕ ವಿಚಾರಗಳು ನಿಮಗೆ ಕಂಟ್ರೋಲ್ ಇರಬೇಕು. ನಿಮಗೆ ಎಲ್ಲ 9 ಇಂದ್ರಿಯಗಳು ಅಂದ್ರೆ 5 ಇಂದ್ರಿಯಗಳು ಕಂಟ್ರೋಲ್ ಇರಬೇಕು. ನಿಮಗೆ 9 ಇದರಲ್ಲೂ ಸಹ ನಿಮಗೆ ಕಂಟ್ರೋಲ್ ಇರಬೇಕು. ಸಪ್ತ ಚಕ್ರಗಳು ಕಂಟ್ರೋಲ್ ಇರಬೇಕು. ಇದು ಇಂಪಾರ್ಟೆಂಟ್. ಯಾಕೆಂದ್ರೆ ನೀವೇನ್ ಮಾಡ್ತೀರಾ, ಈಗ ತನಕ ಕಂಟ್ರೋಲೇ ಇಲ್ಲದೆ ಇರೋ ರೀತಿಯಲ್ಲಿ ಪ್ರತಿಯೊಬ್ಬರ ಮೇಲೂ ಸಹ ಅದು ಯಾವ ರೀತಿ ಫೇಕ್ ಆಪಾದನೆ ಮಾಡ್ತಾರೆ. ಒಂದು ಉದಾಹರಣೆ, ನೀವು ಹೇಳಿದ್ರೆ 80 ಲಕ್ಷ ರೂಪಾಯಿ ವಾಚು ಕುಮಾರಸ್ವಾಮಿ ಅವರು ಆಗ್ತಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನಾನು ಕುಮಾರಸ್ವಾಮಿ ಅವರ ನಾನು ಆಕ್ಚುಲಿ ನನಗೇನು ಅಭ್ಯಾಸ ಇಲ್ಲ ವಾಚ್ ನೋಡೋಂಥದ್ದು ಅಥವಾ ಅವರ ಇದನ್ನ ನೋಡೋಂಥದ್ದು. ಆದರೆ ಕುಮಾರಸ್ವಾಮಿ ಅವರು ಎಕ್ಸಿಬಿಟ್ ಮಾಡ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು 3,000 ರೂಪಾಯಿ ವಾಚು, HMT ವಾಚು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರತಕ್ಕಂತಹ ಫೋಟೋ ಇರತಕ್ಕಂಥ ವಾಚು. ಇತ್ತೀಚೆಗೆ ಒಂದು ಗಮನಿಸಿದಾಗ, ಯಾಕಂದ್ರೆ ಇವರು ಇಂಥವ್ರು ಹೇಳೋದ್ಮೇಲೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದಲ್ಲಿ ಈ ತರ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರು ಆಗ್ತಕ್ಕಂಥದ್ದು ಈ ವಾಚನೆ 80 ಲಕ್ಷ ರೂಪಾಯಿ ವಾಚ್ ಅಲ್ಲ, ಟ್ಯೂಬ್ಲೆಟ್ ವಾಚು. ಮೊನ್ನೆ ಸಿದ್ದರಾಮಯ್ಯನವರು ಆಗ್ತಾ ಇದ್ರು, ಅದನ್ನ ವಿಧಾನಸಭಾದ ಅಸೆಟ್ ಆಗಿ ಸರೆಂಡರ್ ಮಾಡಿದ್ದಾರೆ. DK ಶಿವಕುಮಾರ್ ಸಾಹೇಬರು ತುಂಬಾ ಒಳ್ಳೊಳ್ಳೆ ವಾಚಗಳಾಗ್ತಾರೆ, ನಮ್ಗೆ ಸಂತೋಷ. ನಮಗೇನು ಅವ್ರ ಬಗ್ಗೆ ಅಸಹ್ಯ ಇಲ್ಲ, ಅಸೂಯೆ ಇಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, ನೀವು ಮಾತಾಡಬೇಕಾದ್ರೆ ಫ್ಯಾಕ್ಟ್ ಮಾತಾಡಿ. ಹೌದು, ಕುಮಾರಸ್ವಾಮಿ ಅವರು ಹೂಬ್ಲೆಟ್ ವಾಚ್ ಹೇಳಿ, ಹೂಬ್ಲೆಟ್ ವಾಚ್ ಹಾಕ್ತಾರೆ ಅಂತ ಹೇಳಿ. ಆ ರೀತಿ ನಾವು ಬೇಕಾದ್ರೆ ಜನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಪಾರ್ಟ್ 1. ಪಾರ್ಟ್ 2, ನೀವು ಈ ಕಳೆದ 3 ವರ್ಷದಲ್ಲಿ 37 ತಿಂಗಳು ನಿಮ್ಮ ಶಾಸಕರ ಅವಧಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನೀವು ಮಾಡಿರ್ತಕ್ಕಂಥ ಕೊಡುಗೆಗಳನ್ನ ನೀವೇನಾದ್ರೂ ಯಾವತ್ತಾದ್ರೂ ಒಂದ್ಸತಿ ಪಟ್ಟಿ ಮಾಡಿ ಹೇಳಿದ್ದೀರಾ? ನಾವು ಎಲ್ಲಾ ಸಮುದಾಯಗಳನ್ನು ಮೇಲೆತ್ತತಕ್ಕಂಥ ಕೆಲಸ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೀರಾ? ಓಕೆ, ಇದು 1ನೇ ಬಾರಿ ಅಲ್ಲ, ಇದು 3ನೇ ವಿಚಾರ. 1ನೇ ಬಾರಿ ಅಲ್ಲ ಈತ ಹೇಳ್ತಾ ಇರ್ತಕ್ಕಂಥದ್ದು ನಾನೊಬ್ಬ OBC ಅಂತ. ಫಸ್ಟ್ ಆಫ್ ಆಲ್ ಇವ್ರು ಏನು ಅಂತ ಹೇಳಿದ್ರೆ, ಕ್ಯಾಟಗರಿ 1 ನಲ್ಲಿ ಬರ್ತಕ್ಕಂಥ OBC ಅಲ್ಲ ಇವರು, ಕ್ಯಾಟಗರಿ 2 ನಲ್ಲಿ ಬರ್ತಕ್ಕಂಥ OBCನೂ ಅಲ್ಲ, ಕ್ಯಾಟಗರಿ 3A ನಲ್ಲಿ ಒಕ್ಕಲಿಗರ ಜೊತೆ ಬರ್ತಕ್ಕಂಥ OBC. ಇದು ಪಾರ್ಟ್ 1. ಪಾರ್ಟ್ 2 ಆಯ್ತು. ನಾನು ಹೇಳ್ತಾ ಇದ್ದೆ, ಕೆಂಗಲ್ ಹನುಮಂತರಿಂದ ಹಿಡ್ಕೊಂಡು ಇವತ್ತಿನ ಆಡಳಿತದವರೆಗೂ ಎಲ್ಲಾ ವ್ಯಕ್ತಿಗಳು ಸಹ ಅನೇಕ ಸಮುದಾಯಗಳನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮಾನ್ಯ ದೇವೇಗೌಡರು MP ಆಗಿದ್ದಾಗ, ಮುಖ್ಯಮಂತ್ರಿಗಿಂತ ಮುಂಚೆನೆ ವಾಲ್ಮೀಕಿ ಸಮುದಾಯನ STಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಿದ್ರು. ನಮ್ಮ ಅಶ್ವಥ್ ನಾರಾಯಣ ಜಿ ಮತ್ತು CT ರವಿಜಿ ಕಾಡುಗೋಲರನ್ನ STಗೆ ಸೇರಿಸಲೇಬೇಕು ಅಂತ ಹೇಳ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಬಂದಿದ್ದಾರೆ. ಜೊತೆಗೆ ಈಗಾಗಲೇ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಅಂದಿಗೋಲರನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ರು. ಅದ್ ಜೊತೆಗೆ ಅನೇಕ ಜನ ಘಟಾನುಘಟಿಗಳು
ಅವರವರ ಕಾಲಾವಧಿಗಳಲ್ಲಿ ಅವರದೇ, ಉದಾಹರಣೆಗೆ ಮಾನ್ಯ ಯಡಿಯೂರಪ್ಪಾಜಿ ಇದೇ ಇವರ ಸಮುದಾಯವನ್ನೇ ಆಕ್ಯುಪೆನ್ಸಿ ಮತ್ತು ಇದರಲ್ಲಿ ಬಂದಾಗ, ಎಜುಕೇಶನ್ ಅಲ್ಲಿ ಬಂದಾಗ ಅವ್ರನ್ನ 2A ತಂದು ಕೆಲ್ಸಕ್ಕೆ ಬಂದಾಗ 3A ನಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅನೇಕ ಜನ ಘಟಾನ್ಘಟಿ ನಾಯಕರುಗಳು ಎಲ್ಲ ಸಮುದಾಯಗಳನ್ನ ಮೇಲೆತ್ತತಕ್ಕಂಥ ಆ ಸಮುದಾಯಗಳನ್ನ ಅವ್ರಿಗೆ ಯಾರು ಬಂದು ರಿಕ್ವೆಸ್ಟ್ ಮಾಡಿದ್ರು ಅಂದ್ರೆ ಅವ್ರ ಜಾತಿ ಅಲ್ಲದೆ ಇದ್ರು ಸಹ ಮೇಲೆತ್ತಕ್ಕಂಥ ಕೆಲಸಗಳನ್ನ ಅನೇಕ ಜನ ಮಾಡಿದ್ದಾರೆ. ಅದರಿಂದಾಗಿ ನಾನು ಒ ಬಿ ಸಿ ಅಂತ ಹೇಳ್ತಕ್ಕಂತಹದ್ದು ತಪ್ಪು. ಆಮೇಲೆ ಅನೇಕ ಜನ ಇನ್ನೂ ಶೋಷಣೆಗೆ ಒಳಪಟ್ಟಿರ್ತಕ್ಕಂತಹ ಸಮುದಾಯಗಳು ಇವತ್ತಿಗೂ ಇವೆ. ಉದಾಹರಣೆಗೆ ತಾವು ಹೇಳ್ತಾ ಇದ್ರಿ ಸವಿತಾ ಸಮಾಜದ್ದು, ನಾನು ತುಂಬಾ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈ ಕೆಲವು ಟಿವಿ ಮಾಧ್ಯಮಗಳಲ್ಲಿ ಅಸ್ಟ್ರಾಲಜರ್ಗಳು ಬಂದ್ಬಿಟ್ಟು ನೀವು ಇವ್ರಿಗೆ ಬಾಡಿಗೆ ಕೊಟ್ಬಿಡಿ, ಅವ್ರಿಗೆ ಬಾಡಿಗೆ ಕೊಟ್ಬಿಡಿ ಅಂತಾರೆ. ನಾನು ನನ್ನ ಸ್ನೇಹಿತರು, ಒಬ್ಬ ಆತ್ಮೀಯ ಸ್ನೇಹಿತರು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾಗ ನೋಡಿ ಈ ತರ ಏನೋ ಒಂದು ಹೇಳ್ಬಿಡ್ತಾರೆ, ನಮಗೆ ಅದರಿಂದಾಗಿ ಅಂಗಡಿಗಳು ಸಿಗೋದಿಲ್ಲ, ಈ ತರ ಸಮಸ್ಯೆಗಳಾಗ್ತದೆ ಅಂತ. ಅದ್ರ ಬಗ್ಗೆ ನೀವೇನಾದ್ರೂ ಧ್ವನಿ ಎತ್ತಿ ಅಕಾರ ಚಕಾರ ಎತ್ತಿದ್ದೀರಾ? ನಾನು ಇಲ್ಲಿ ನಯನಾ ಮೋಟಮ್ನವ್ರನ್ನ ನಾನು ಪ್ರಶಂಸೆ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಯನಾ ಮೋಟಮ್ನವ್ರ ಸದನದಲ್ಲಿ ಮಾತಾಡ್ತಾ ಅವರು ನಮ್ಮ ಈ ಯಾರು ಅನಾಥ ಮಕ್ಳು ಇರ್ತಾರೆ ಅವ್ರನ್ನ ನೀವು ಕ್ಯಾಟಗರಿ SC ಕ್ಯಾಟಗರಿಗೆ ಸೇರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ರಿಸರ್ವೇಶನ್ ಸಿಗ್ಬೇಕಂದ್ರೆ ಅವರ ಪರಿಸ್ಥಿತಿ ಏನಿದೆ SCಗಳಿಗಿಂತ ಕಡಿಮೆ ಇರ್ತದೆ ಅಂತ ಹೇಳಿ ಮಾತಾಡಿದ್ದು ತುಂಬಾ ಶ್ಲಾಘನೀಯ. ಅಂದ್ರೆ ಆ ರೀತಿ ಏನಾದ್ರು ವಿಚಾರಗಳನ್ನ ಮಾತಾಡ್ತೀರಾ ಮಿಸ್ಟರ್ ಪ್ರದೀಪ್ ಈಶ್ವರ್ ತಾವು? ಆದ್ರೆ ನೀವು ನಾನು ಈಗಾಗ್ಲೇ ಪ್ರಿಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಸಿದ್ದರಾಮಯ್ಯನವರು ನಾನು ಸಕ್ಸಸ್ಸರು ಅಂತ ಹೇಳಿ. ಅಣ್ಣ, ಸಿದ್ದರಾಮಣ್ಣನ ಪೊಲಿಟಿಕಲ್ ಏನು ಗ್ರೋತ್ ಇದೆಯಲ್ಲ ಅದೊಂದು ದೊಡ್ಡ ಸಬ್ಜೆಕ್ಟ್. ಇಟ್ಸ್ ಎ PhD ಸಬ್ಜೆಕ್ಟ್, ಆಯ್ತಾ? ಯು ಆರ್ ಟು ಯಂಗ್ ಟು ಬಿ ಕಾಲ್ಡ್ ಫಸ್ಟ್. ಸೆಕೆಂಡ್, ನೀವು ಏನಂತಂದ್ರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹಿಸ್ಟ್ರಿನೇ ಇಲ್ಲ, ಆಯ್ತಾ? ಈಗ ನೋಡ್ಕೊಳ್ಳಿ, ನೀವು ಬೇಕಾದ್ರೆ ಈ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳಿ, ಯಾರಾದ್ರೂ ಒಬ್ರು 2ನೇ ಸತಿ MLA ಆಗಿದಾರ ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಸೋತ್ ಮೇಲೆ ಮತ್ತೆ ಗೆದ್ದಿದ್ದಾರೆ, ಅದ್ ಬೇರೆ. ಅಂದ್ರೆ ಸೋತ್ ಮೇಲೆ ಗೆದ್ದಿರೋದು ಬೇರೆ. ಕಂಟಿನ್ಯೂಸ್ ಆಗಿ 2 ಕನ್ಸಿಕ್ಯೂಟಿವ್ ಟರ್ಮ್ ಅಲ್ಲಿ ಯಾರಾದ್ರೂ MLA ಆಗಿದ್ರೆ ಅದು ಬರೀ ಸುಧಾಕರ್ ಒಬ್ರೆ. ಮಿಕ್ಕದವ್ರು ಯಾರೂ ಸಹ ಕನ್ಸಿಕ್ಯೂಟಿವ್ ಆಗಿ 2ನೇ ಸತಿ MLA ಆಗೇ ಇಲ್ಲ. ಅದು ಚಿಕ್ಕಬಳ್ಳಾಪುರದ ದೊಡ್ಡ ಹಿಸ್ಟ್ರಿ. KP ಬಚ್ಚೇಗೌಡರನ್ನ ಸೋಲಿಸಿದಂತಹದು ಅಂದ್ರೆ ಆ ವ್ಯಕ್ತಿ KP ಬಚ್ಚೇಗೌಡರು 2 ವೀಲರ್ ಕುತ್ಕೊಂಡು ನೀವು ಕರೆದ್ರೆ ತಹಸೀಲ್ದಾರ್ ಆಫೀಸ್ ಕರೆದ್ರು ಬಂದ್ಬಿಡೋರು ನಿಮ್ ಜೊತೆ. ಅಕ್ಕಿ ಸಿಗ್ತಾ ಇಲ್ಲ PDO ಆಫೀಸಲ್ಲಿ ಅಂದ್ರೆ ಬಂದ್ಬಿಡೋರು ಅಲ್ಲಿ. ಸಾರಿ, PDO ಆಫೀಸ್ ಅಂದ್ರೆ ಐ ಮೀನ್ ಟು ಸೇ PDO ಆಫೀಸಲ್ಲಿ ಕೆಲಸ ಇದ್ರೆ ಬಂದ್ಬಿಡೋರು. ರೇಷನ್ ಡಿಸ್ಟ್ರಿಬ್ಯೂಷನ್ ಅಕ್ಕಿ ಸಿಗ್ತಾ ಇಲ್ಲ ಅಂದ್ರೆ ನಿಮ್ ಜೊತೆ ಬರೋರು. ಅಂತಹ ಒಬ್ಬ ಮಹಾನ್ ವ್ಯಕ್ತಿನ ಸೋಲಿಸಿದಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಯು ಆರ್ ಟು ಯಂಗ್. So please behave yourself, and as well I want to ask on this platform, Mr. ಪ್ರದೀಪ್ ಈಶ್ವರ್, ನಿಮ್ಮ ಮೇಲೆ ನಾನು ಕೇಳ್ತಾ ಇದ್ದೀನಿ, ಪರಿಶ್ರಮ ಸ್ಟಾರ್ಟ್ ಮಾಡೋಕ್ಕೆ ಸೀಡ್ ಮನಿ ಎಲ್ಲಿಂದ ಬಂತು ಅಂತ ಅಂದ್ಬಿಟ್ಟು 46 ವಿಡಿಯೋ ಮಾಡಿ ಬಿಟ್ಟಿದ್ದಲ್ಲಪ್ಪ 2018ರಲ್ಲಿ. ಇವತ್ತು ನೀನು ವಿಡಿಯೋ ಮಾಡಿ ಬಿಡಪ್ಪ, ನಂಗೆ ಸೀಡ್ ಮನಿ ಇಂಥವ್ರು ಕೊಟ್ರು ಅಂತ ಹೇಳಿ ಧೈರ್ಯ ಇದೆಯಾ, ತಾಕತ್ತಿದ್ಯಾ ಪ್ರದೀಪ್ ಈಶ್ವರ್? ಎಲ್ಲಿಂದ ಬಂತು ದುಡ್ಡು ಹೇಳು ನೋಡೋಣ. ನಿನ್ ಧೈರ್ಯ ಇದ್ರೆ, ತಾಕತ್ತಿದ್ರೆ ನಾನು ನಿನಗೆ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ಪ್ರದೀಪ್ ಈಶ್ವರ್. ಅಶೋಕ್ ಗೌಡ ಈಸ್ ಓಪನ್ ಚಾಲೆಂಜಿಂಗ್ ಟು ಪ್ರದೀಪ್ ಈಶ್ವರ್. ನಿನಗೆ ದಮ್ಮು ತಾಕತ್ತು ಎಲ್ಲ ಇದ್ರೆ ಸೀಡ್ ಮನಿ ಎಲ್ಲಿಂದ ಬಂತು 2019ರಲ್ಲಿ ನೀನು ಪರಿಶ್ರಮ ಸ್ಟಾರ್ಟ್ ಮಾಡಿದಾಗ ಅದನ್ನು ಹೇಳು. ಓಕೆ ಮಾತಾಡ್ತೀನಿ. ಕಾಂಗ್ರೆಸ್ ವಕ್ತಾರರು ಜಾಯ್ನ್ ಆಗಿದ್ದಾರೆ, ಸುಧೀರ್ ಕುಮಾರ್ ಮುರಳಿ ಅಂತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಅಂತೆ. ಸರ್, ಈಗ ನಿಮ್ಮ ಫಸ್ಟ್ ರಿಯಾಕ್ಷನ್ ತಗೊಳ್ಳೋಕ್ಕೂ ಮುಂಚೆ ನಾನು JDS ವಕ್ತಾರನ್ನು ಮಾತಾಡಿಸ್ಬಿಡ್ತೀನಿ. ಮಹೇಶ್ ಗೌಡ್ರು, ನೀವೇನು ಹೇಳ್ತೀರಿ? ನೋಡಿ ಸರ್, ಬ್ರದರ್, ಭಾರತ ದೇಶ ಉಪಾಧ್ಯಾಯರು ಸರ್ ಹೇಳಿದಾಗೆ ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನೇನಿತ್ತು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಇವತ್ತು ಭಾರತ ದೇಶದಲ್ಲಿ 2 ಪ್ರಬಲವಾದಂತ ರಾಷ್ಟ್ರೀಯ ಪಕ್ಷಗಳು ಇವತ್ತು ಆಳ್ವಿಕೆಯನ್ನ ಮಾಡಿದಂತ ದೇಶ. ಇವತ್ತು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಸೀಟನ್ನು ತೆಗೆದುಕೋಬೇಕಾದ್ರೆ, ಒಂದು ಶಾಸಕ ಸ್ಥಾನದ ಒಂದು ಸೀಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಅದನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ಸ್ ಆಗಿರ್ತದೆ. ಪ್ರಾದೇಶಿಕ ಪಕ್ಷಗಳು ಬಿಡಿ, ರಾಷ್ಟ್ರೀಯ ಪಕ್ಷದಲ್ಲಿ ಸೀಟ್ ಸಿಕ್ಕಿದೆ ಅನ್ನೋದು ಒಂದು ದೊಡ್ಡ ಅನುಭವ, ಒಂದು ದೊಡ್ಡ ಅವರು ಒಂದು ISO 9001 ಸರ್ಟಿಫಿಕೇಟ್ ಕೊಟ್ಟು ಆಗಿದೆ. ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ನನ್ನ ಅಬ್ಜೆಕ್ಟಿವ್ಸ್ ಮತ್ತೆ ಗುರಿಗಳೇನು, ಅವ್ರಿಗೇನು ನಾನು ಕೊಟ್ಟು ಭಾಷೆಯನ್ನು ಉಳಿಸ್ಕೋಬೇಕು ಅಂತ. ಪೂಜ್ಯ ಸೋನಿಯಾ ಗಾಂಧೀಜಿಯವರು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಸೀನಿಯರ್ ಮೋಸ್ಟ್ ಲೀಡರ್. ಅಂತವ್ರ ಮುಂದೆ ನಾನು ಹೇಗ್ ನಡ್ಕೋಬೇಕು ಅನ್ನೋದನ್ನ ಕೆಲವೊಂದು ರಾಜಕಾರಣಿಗಳು ನಮ್ಮನ್ನು ಸೇರಿಸಿಕೊಂಡು ತಿಳ್ಕೋಬೇಕಾಗುತ್ತೆ. ಇವತ್ತು ಉಪಾಧ್ಯಾಯ ಸರ್ ಹೇಳ್ದಂಗೆ ಗೌಪ್ಯ ಮತದಾನದ ಮುಖಾಂತರ ಗೆದ್ದಂತಹ ವ್ಯಕ್ತಿ ಸಂವಿಧಾನದ ಪುಸ್ತಕವನ್ನ ಇಟ್ಕೊಂಡು ಪ್ರಮಾಣ ವಚನ ಮಾಡ್ತಾನೆ. ನಾನು ಜಾತಿ, ಧರ್ಮ, ಲಿಂಗ ಎಲ್ಲವನ್ನ ಮೀರಿ ನಾನು ಇವತ್ತು ಈ ರಾಜ್ಯದಲ್ಲಿ ವಿಧಾನಸೌಧ ಪ್ರವೇಶ ಮಾಡಿದ್ದೀನಿ, ಏನೇನು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತ ನನ್ನ ಕೆಲಸ ಕಾರ್ಯಗಳೇನು ನಿಮ್ಮೆಲ್ಲವನ್ನ ಸರಿಸಮನಾಗಿ ನೋಡ್ತೀನಿ ಅಂತ ಹೇಳಿ
ಒಂದು ಸಣ್ಣ ಟ್ವೀಟ್ ಖಾತೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಶಾಸಕ ಇಂಥ ಒಂದು ಸೀಟನ್ನ ಯಾವುದೋ ಒಂದು ಸೈಟ್ಗಳನ್ನ ಸಿಎಸ್ ಜಾಗಗಳನ್ನ ತೆಗೆದುಕೊಂಡಿದ್ರೆ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದು. ಅಲ್ಲಿಂದ ಸ್ಟಾರ್ಟ್ ಆದಂತ ಈ ಸಬ್ಜೆಕ್ಟ್ಸ್ ಏನಿದೆ ಇವತ್ತು OBC ವರ್ಗ ಬಂದ್ ನಿಂತಿದೆ. OBC ಅಂತ ತಕ್ಷಣ ಇವತ್ತು ಸಾಮಾನ್ಯ ಗ್ರಾಮ ಪಂಚಾಯತಿ ಕಾರ್ಯಕರ್ತನಿಂದ ಹಿಡ್ಕೊಂಡು ಅಪ್ ಟು ಪ್ರಧಾನಮಂತ್ರಿಯವರೆಗೆ ಇವತ್ತು OBC ಅವರೇ ಇರೋದು ಈ ದೇಶದಲ್ಲಿ. OBC ಪ್ರಧಾನಮಂತ್ರಿ ಅವರನ್ನೇ ಅವರು ನಮ್ಮ ದೇಶದ ಪ್ರಧಾನ ಅವ್ರನ್ನೇ ಬಿಡ್ಲಿಲ್ಲ ಯಾರು, ಪ್ರದೀಪ್ ಈಶ್ವರ್ ಅವರು. ಇನ್ನು ಬೇರೆಯವ್ರ ಬಗ್ಗೆ ಹೇಗೆ ಮಾತನಾಡಬಹುದು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಇವತ್ತು ಸೋನಿಯಾ ಗಾಂಧೀಜಿ ಅವರಿಗೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ನಾನು ಒಂದು ಪ್ರಶ್ನೆಗಳನ್ನ ಕೇಳ್ತೇನೆ. ಇವತ್ತು ನೀವು ಏನಾದ್ರೂ ನಿಮ್ಮ ಪಕ್ಷದಲ್ಲಿ ತೊಡೆ ತಟ್ಟೋರನ್ನ, ಮೀಸೆ ತಿರುಗಿಸೋರನ್ನ, ಕೂದಲು ಕೀಳುವುದನ್ನ ನಿಮ್ಮ ಕಾಂಗ್ರೆಸ್ ಪಕ್ಷ ಒಪ್ಕೊಳ್ಳುತ್ತಾ? ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ನೆಹರು ಕಾಲದಿಂದ ಇವತ್ತು ಏನಾದ್ರೂ ನೆಹರು ಕಾಲದಿಂದ ಇಲ್ಲಿಯವರೆಗೆ ಯಾರಾದ್ರೂ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿಮ್ಮ ಪಕ್ಷದಲ್ಲಿ ತೊಡೆಯನ್ನ ತಟ್ಟಿದ್ದಾರಾ? ಎರಡನೇದು ಹೌದಲ್ವಾ? ಇಂಥ ಬಿಹೇವಿಯರ್ ಸ್ವಲ್ಪ ಯಾರ ಹತ್ರ ಇರುತ್ತೆ ಅದನ್ನ ಥಿಂಕ್ ಮಾಡ್ಬೇಕಾಗತ್ತೆ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ, ಇವತ್ತು ಯಾವುದೋ ಒಬ್ಬ ಶಾಸಕ ಇವತ್ತು ಉದಾಹರಣೆಗೆ ನಾನು ಪ್ರದೀಪ್ ಈಶ್ವರ್ಗೆ ಒಂದ್ 2-3 ಕ್ವಶನ್ಸ್ ಗಳನ್ನ ನೇರವಾಗಿ ಕೇಳ್ತೀನಿ. 1918-19 ತಮ್ಮದೇ ಸಮುದಾಯದ ಬಲಿಜ ಸಮುದಾಯವನ್ನ ಈ ದೇಶಕ್ಕೆ, ಈ ನಾಡಿಗೆ ಕೊಟ್ಟಂತಹ ಆನೇಕಲ್ ತಿಮ್ಮಯ್ಯನವ್ರು ಇರ್ಬೋದು, ಹೊನ್ನೂರಮ್ಮನವ್ರು ಇರ್ಬೋದು, ಅವ್ರಿಬ್ಬರನ್ನ ನೆನಪಿಸ್ತೇನೆ ಯಾರಿಗೆ, ಸಾಹೇಬ್ರಿಗೆ. ಹೊನ್ನೂರಮ್ಮನವರು ತನ್ನ ಆಸ್ತಿಯನ್ನ, ಹಣ ಅಂತಸ್ತನ್ನ ಮಾಡಿ ಬಲಿಜ ಸಮಾಜವನ್ನ ಬೆಂಗಳೂರಿನಲ್ಲಿ ಕಟ್ಟಿದ್ರು. ಏನಕ್ಕೆ? ಉಚಿತ ಶಿಕ್ಷಣವನ್ನ ಕೊಡೋದಿಕ್ಕೆ, ಉಚಿತವಾದಂತ ವಸತಿ ವ್ಯವಸ್ಥೆಯನ್ನ ಕೊಡೋದಿಕ್ಕೆ ಮಕ್ಕಳಿಗೆ. ಆದ್ರೆ ದುರಂತ ನೋಡಿ, ಅವರು ಸತ್ತಾಗ ಪಾಪ ತಿಮ್ಮಯ್ಯನವರು, ಆನೇಕಲ್ ತಿಮ್ಮಯ್ಯನವರು ಉಪಾಧ್ಯಾಯ ಸರ್ ಗೊತ್ತಿರುತ್ತೆ, ಆನೇಕಲ್ ತಿಮ್ಮಯ್ಯನವರು ತನ್ನ ಆಸ್ತಿಯನ್ನ ಮಾರಿ ಬಲಿಜ ಸಮಾಜವನ್ನ ಇವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇಟ್ಟಿದ್ರು. ಆದ್ರೆ ದುರಂತವೇ ಏನೋ ಗೊತ್ತಿಲ್ಲ. ಆ ಒಂದು 2006ರಲ್ಲಿ ಅಪೆಕ್ಸ್ ಬ್ಯಾಂಕ್ ಅದನ್ನ ವಶಪಡಿಸಿಕೊಳ್ತು. 36 ಕೋಟಿ ಸಾಲ ತೀರಿಸೋರು ಯಾರು ಇಲ್ಲ. ಬಲಿಜ ಸಮುದಾಯ ಮಕ್ಕಳು ಇವತ್ತು ನಿರುಪಯುಕ್ತವಾಗಿ ಹೊರಗಡೆ ಬೀಳುವಂತ ಪರಿಸ್ಥಿತಿಯನ್ನ ನೋಡಿದ್ವಿ. ಆದ್ರೆ ನಿಜವಾದ ಬಲಿಜ ನಾಯಕ ಕಾಂಗ್ರೆಸ್ ನಲ್ಲಿ ಇವತ್ತು ಎಲೆಮರೆಕಾಯಿ MS ರಾಮಯ್ಯನವರ ಕುಟುಂಬ, ಸೀತಾರಾಮ್ ರವರು ತನ್ನ ಸ್ವಂತ ಕಾಸು ಎಷ್ಟಂತ ಹೇಳಿದ್ರೆ ಬರೋಬ್ಬರಿ ಅವ್ರು ಕೊಟ್ಟಿದ್ದು ಇದಕ್ಕೆ ಬ್ಯಾಂಕ್ಗೆ 17 ಕೋಟಿ ರೂಪಾಯಿ. ಎಷ್ಟನೇ ಇಸ್ವಿಲಿ? 2018ರಲ್ಲಿ. ಇಂಥ ವ್ಯಕ್ತಿ ಬಲಿಜ ಸಮುದಾಯವನ್ನ ಉಳಿಸಿದ್ರು, ಶಿಕ್ಷಣ ಸಂಸ್ಥೆಯನ್ನು ಉಳಿಸಿದ್ರು. ಪ್ರದೀಪ್ ಈಶ್ವರ್ ಅವರೇ, ನೀವು ಇವತ್ತು ಅಕಾಡೆಮಿಯನ್ನು ಕಟ್ಟಿದ್ರಲ್ಲ, ಪ್ರೈವೇಟ್ ಲಿಮಿಟೆಡ್ ಅನ್ನ. ಪ್ರೈವೇಟ್ ಲಿಮಿಟೆಡ್ ಏನು ಕಟ್ಟಿದ್ರಿ? ನೀವೇ ನಿರ್ದೇಶಕರು, ನಿಮ್ಮ ಹೆಂಡತಿ ನಿರ್ದೇಶಕರು. ಪ್ರೈವೇಟ್ ಲಿಮಿಟೆಡ್ ಅನ್ನ ಕಟ್ಟಿರೋದು ನೀವು ಹಣ ಮಾಡೋದಿಕ್ಕೆ. ನಿನ್ನ ಬಲಿಜ ಸಮುದಾಯದ ಒಂದು ಸಂಸ್ಥೆ ಇವತ್ತು ಹರಾಜಲ್ಲಿತ್ತ ಅಪೆಕ್ಸ್ ಬ್ಯಾಂಕ್ ಅಲ್ಲಿ. ನೀನು ಅದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ನಿನ್ನ ಸಂಸ್ಥೆಗೆ ಕಾನೂನು ಬಾಹಿರವಾಗಿ ಲಿಮಿಟೆಡ್ ಇದ್ದಂತ ಶಿಕ್ಷಣ ಸಂಸ್ಥೆಯನ್ನ ಟ್ರಸ್ಟ್ ಮಾಡಿಕೊಂಡು, ಟ್ರಸ್ಟ್ ಮುಖಾಂತರ, ಟ್ರಸ್ಟ್ ಇರೋದು ಏನಕ್ಕೆ? ಚಾರಿಟಬಲ್ಗೆ, ಪಬ್ಲಿಕ್ ಸೆಕ್ಟರ್ಸ್ ಅನ್ನ ಡೊಮೈನ್ ಮಾಡಕ್ಕೆ. ನೀವು ಪಬ್ಲಿಕ್ ಸೆಕ್ಟರ್ಸ್ ಇಲ್ಲ, ಚಾರಿಟಬಲ್ ಇಲ್ಲ, ಇದನ್ನ ಕೇಳಿದ್ದು ವಿರೋಧ ಪಕ್ಷಗಳು ತಪ್ಪ. ಹಾಗಾದ್ರೆ ವಿರೋಧ ಪಕ್ಷಗಳು ಕಾಂಗ್ರೆಸ್ ಈ ಬೇಡಕ್ಕೆ ಬೇಡವಾ ಕಾಂಗ್ರೆಸ್ಗೆ? ನೀವು ದೆಹಲಿಯಲ್ಲಿರ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಎಲ್ಲಾ ಪಕ್ಷಗಳನ್ನು ಅಲ್ಲಿ ತೆಗೆಳ್ತೀರಾ. ಇಲ್ಲ, ವಿರೋಧ ಪಕ್ಷಗಳ ಮೇಲೆ OBC ಅಟ್ಯಾಕ್, ಕುಮಾರಣ್ಣ OBCಯನ್ನು ಅಟ್ಯಾಕ್ ಮಾಡಿದ್ರ? ನೀನ್ OBC ಅಂತ ಏನ್ ಗೊತ್ತಿದೆ ಕುಮಾರಣ್ಣನಿಗೆ? ನೀವೊಬ್ಬ ನನ್ನ ರಾಜ್ಯದ ಸಂವಿಧಾನದಲ್ಲಿ ನೀನು ಆಸೆ ಭಾಷೆಗಳನ್ನ ಮಾಡಿ ಬಂದಿರತಕ್ಕಂತ ಶಾಸಕ. ಈ ಶಾಸಕ ಏನ್ ಮಾಡ್ಬೇಕು ಅದನ್ನ ಮಾಡಿ. ಅದನ್ನ ಬಿಟ್ಬಿಟ್ಟು ಕುಮಾರಸ್ವಾಮಿ OBCಯ ಒಂದೇನು ಪ್ರಬಲ ವಿರೋಧಿ, ನಾನೊಬ್ಬನೇ ಗೆದ್ದಿರೋದು OBC 225 ಜನರಲ್ಲಿ ಬೇರೆ ಯಾರು ಇಲ್ಲ. SC STಗಳು 24, ಇದು ಒಕ್ಕಲಿಗರು 45 ಜನ, ಲಿಂಗಾಯತರು 30, ಪರಿಶಿಷ್ಟ ಜಾತಿಯರು 36 ಜನ, ಪರಿಶಿಷ್ಟ ಪಂಗಡವರು 19 ಜನ, ಮತ್ತೆ ಇಲ್ಲಿ ಕುರುಬರು 12 ಜನ, ಬ್ರಾಹ್ಮಣರು 11 ಜನ, ರೆಡ್ಡಿ 11 ಜನ, ಮುಸ್ಲಿಮರು 10 ಜನ. ಇವರೆಲ್ಲ ಯಾರಿ? ಪ್ರದೀಪ್ ಈಶ್ವರ್. ಇವರೆಲ್ಲರ ಮೇಲೆ ಯಾವತ್ತಾದ್ರೂ ಕುಮಾರಣ್ಣ ದಾಳಿ ಮಾಡಿದಾರೇನ್ರಿ? ಒಂದೇ ಒಂದು ತೋರ್ಸ್ರಿ. ಅದಕ್ಕೆ ಹೇಳ್ತೀವಿ, ನಿಮ್ಗೆ ಸಿಕ್ಕಂತ ಅವಕಾಶ ಚಿಕ್ಕಬಳ್ಳಾಪುರದಲ್ಲಿ ಉಪಾಧ್ಯಾಯ ಹೇಳ್ದಂಗೆ ಡೈಮಂಡ್, ಒಂದು ಚಿನ್ನದಂತ ಉಪಯೋಗವನ್ನ ಮಾಡ್ಕೊಳ್ಳಿ ಅಂತ ಅಲ್ಲಿನ ಜನ ಕೊಟ್ಟಿದ್ದಾರೆ. ನಿಮ್ಮನ್ನ ಜನ ಚೀತು ಅನ್ನೋದ್ರ ಬದಲು 2 ವರ್ಷ ಇದೆ. 2 ವರ್ಷದಲ್ಲಿ ಮಾಗಿರುವಂತ ತಪ್ಪನ್ನ ಯಂಗ್ ಎನರ್ಜಿಕ್ ಡೈನಾಮಿಕ್ ಅಂತ ಹೇಳಿದ್ದಾರೆ ಸರ್. ಹೆಂಗಾಗಿರೋದ್ರಿಂದ ಕೆಲವೊಂದು ತಪ್ಪು ಮಾಡಿರ್ತೀರಾ. ದಯವಿಟ್ಟು ಮನಸ್ಥಿತಿಯನ್ನ ಹಾಳು ಮಾಡ್ಕೊಂಬೇಡಿ. ಯುವಕರಿದ್ದೀರಾ, ಲಕ್ಷಾಂತರ ಯುವಕರಿಗೆ ನಿಮ್ಮದೇ ಸಂಸ್ಥೆಯಿಂದ ಶಿಕ್ಷಣವನ್ನ ಕೊಡ್ತೀರಾ. ಶಿಕ್ಷಕ ಹೇಗಿರ್ಬೇಕು ಅಂತ ನಾನು ಕಲಿಬೇಕು. ಇಲ್ಲಿ ನೋಡಿ ಏನ್ ಬಂದಿದ್ದಾರೆ, ಯಾರು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಬಿಜೆಪಿ ವಕ್ತಾರಂತ ಅಶೋಕಣ್ಣ, ವಿದ್ಯಾಸಂಸ್ಥೆ ಓನರ್. ನಾನು 8 ವರ್ಷಗಳಿಂದ ಪ್ರೊಫೆಸರ್. ಇಲ್ಲಿ ರಾಜ್ ನ್ಯೂಸ್ ಅಲ್ಲಿ ಕೂತ್ಕೊಂಡು ನಾನು ಹೇಳೋದು ಒಂದು, ಹೊರಗಡೆ ಮಾಡೋದೊಂದು ಮಾಡಿದ್ರೆ ಜನ ನನಗೂ ಸಹ ಚಪ್ಪಲಿ ಹಾಕ್ತಾರೆ. ಬಲಿಜ ಸಂಘದ ಬಗ್ಗೆ ಹೇಳಿದ್ರಿ. ಬಲಿಜ ಸಂಘದ ಒಂದು ಇಂಪಾರ್ಟೆಂಟ್ ಆಸ್ತಿ ಚಾಮರಾಜಪೇಟೆಯಲ್ಲಿ ನಮ್ಮ ಮನೆ ಹತ್ರ ಇದೆ. ಅದೀಗ ಯಾರ ಕೈಲಿದೆ? ಯಾರು ಹೊಡ್ಕೊಂಡಿದ್ದಾರೆ?
ಶಿವರಾಮೇಗೌಡರು ನಡೆಸ್ತಾ ಇದ್ದಾರೆ. ಹೌದಾ? ಟ್ರಸ್ಟ್ ಮಾಡ್ಕೊಂಡು ಅಲ್ಲ, ಅದನ್ನ ಹೊಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಲ್ಲ ಸರ್, ನಾನು ಹೇಳುದು ಪಾಪ ದೊಡ್ಡ ಗಲಾಟೆ ಆಯ್ತು ಅದನ್ನ ವಾಪಸ್ ತಗೊಳ್ಳಿಕ್ಕೆ, ಆದ್ರೂ ಅವ್ರ ಕೈಲಿ ಆಗಿಲ್ಲ ಸರ್. ಅದಕ್ಕೋಸ್ಕರ ನಾನು ನೋಡಿ ಸರ್, ಇವ್ರೇನ್ ಮಾಡಿದ್ದಾರೆ, ಪ್ರದೀಪ್ ಈಶ್ವರ್ ಏನ್ ಮಾಡಿದ್ದಾರೆ, ಬಲಿಜ ಸಂಘ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯ ಯಾರು? ಬಲಿಜ ಸಮುದಾಯದ ದೊಡ್ಡ ಮಹಾನ್ ರಾಜಾದಿರಾಜ. ನಿನ್ ನಾದು ಬೇಡ, ಕೈಲಾರ ತಾತಯ್ಯನಿಗಿಂತ ನಿಮ್ಗೆ ಬೇಕೇನ್ರಿ? ತಿತ್ಕೊಳ್ರಿ, ಕೈವಾರದ ತಾತಯ್ಯ ನೋಡ್ಕಲೀರಿ ಪ್ರದೀಪ್ ಈಶ್ವರ್. ಅದ್ರ ಜೊತೆಗೆ ಜ್ಯೋತಿ ಬಾಪುಲೆ ಪ್ರಥಮ ಶಿಕ್ಷಕಿ. ಅಂತ ಶಿಕ್ಷಕಿ ನಿಮ್ಗೆ ನೆನಪು ಬರ್ಲಿಲ್ವಾ ಇದೆಲ್ಲ ಮಾತನಾಡುವಂತ ಸಂದರ್ಭದಲ್ಲಿ? ದಯವಿಟ್ಟು ಹೇಳ್ತೀನಿ, ನೀವು ಒಂದ್ಸರಿ ಬ್ರಿಟಿಷ್ ಸಂಶೋಧಕ ಇದ್ದಾನಲ್ಲ ಎಡ್ವರ್ಡ್ ಕಾರ್ಡ್ ಸನ್ ಅಂತ ಹೇಳಿ, ಅವ್ರ ಪುಸ್ತಕವನ್ನ ಓದಿ ಏನ್ ಬರ್ದಿದ್ದಾರೆ ಸದರ್ನ್ ಕ್ರಾಸ್ಟ್ ಆಫ್ ಇಂಡಿಯಾದಲ್ಲಿ ಪ್ರದೀಪ್ ಈಶ್ವರ್, ದೆನ್ ಯು ಕ್ಯಾನ್ ಟಾಕ್ ಟು OBC. ಎಸ್ ಸುಧೀರ್ ಅವರೇ, ಯಾಕೆ ಹಿಂಗ್ ಮಾಡ್ಕೊಂಡ್ರು ಅಂತ ಹೇಳಿ, ಯಾಕಂದ್ರೆ ಅವ್ರದೇ ಕ್ಷೇತ್ರದಲ್ಲಿ 3 ವರ್ಷ ಡೈಲಾಗ್ ಕಿಂಗ್ ಅಂತ ಜನ ಮೆರೆಸ್ತಾ ಇದ್ರು. ಇವತ್ತು ಆ ಭಾಗದಲ್ಲೇ ಅವ್ರಿಗೆ ಅವಮಾನ ಆಗುತ್ತೆ ಅನ್ನೋದಾದ್ರೆ ಅವ್ರು ಮಾಡ್ಕೊಂಡಿರೋ ತಪ್ಪೇನೆ. ಯಾಕಂದ್ರೆ ಬೇರೆ ಯಾರಿಗೂ ಇಲ್ಲ. ಯಾಕೆ OBC ನಾಯಕರು ಬೇರೆ ಯಾರು ಇಲ್ವಾ? ಸಿದ್ದರಾಮಯ್ಯನವರು ಇಲ್ವಾ? ಅವ್ರಿಗೆ ಯಾವತ್ತು ಅವ್ರನ್ನ CM ಸ್ಥಾನದಿಂದ ಇಳಿಬೇಕಾದ್ರೂ ಕೂಡ ಗೌರವಾನ್ವಿತವಾಗಿ ನಡೆಸ್ಕೊಂಡ್ರು. ಅಂತ ಒಂದು ಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವ್ರಿಗೆ ಹಿಂಗಾಗತ್ತೆ ಅಂತಂದ್ರೆ ಅದು ವೈಯಕ್ತಿಕವಾಗಿ ಆಗಿರೋದು. ಅದಕ್ಕೆ ಜಾತಿ ಯಾಕೆ ಬಂತು? ನೆಗೆಟಿವ್ ಆದ ತಕ್ಷಣ ಇವ್ರಿಗೆ ಜಾತಿ ನೆನಪಾಗ್ಬಿಡುತ್ತಾ? ಒಂದು, ಈ ಚರ್ಚೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾನು ಕಾಂಗ್ರೆಸ್ಸಿನ ವಕ್ತಾರನಾಗಿ ನಿಮ್ಮನ್ನೊಂದು ಹೊರತುಪಡಿಸಿ 3 ಜನರನ್ನು ಎದುರಿಸಬೇಕಾಗಿದೆ. ಇಲ್ಲ ಸರ್, ನೀವು ಇಂಟರ್ಫಿಯರ್ ಆಗಬಾರ್ದು. ಮಾತಾಡುವಾಗ ಮಾತಾಡೋಣ, ಅದರಲ್ಲೇನಿದೆ. ಚರ್ಚೆ ಅಷ್ಟೇ ಇದು. ಒಂದು, ವಿಶೇಷವಾಗಿ ನಮ್ಮ ರಾಮಕೃಷ್ಣ ಉಪಾಧ್ಯಾಯರು ಏನು ಚರ್ಚೆಯನ್ನು ಪ್ರಾರಂಭ ಮಾಡಿದ್ರು, ನಾನು ಅದನ್ನು ಸಂಪೂರ್ಣ ಕೇಳಕ್ಕಾಗಲಿಲ್ಲ, ಲೇಟ್ ಆಯಿತು. ನಮ್ಮ BJPಯ ವಕ್ತಾರ ಸ್ನೇಹಿತರು ಚೆನ್ನಾಗಿ ವಿಷಯವನ್ನು ಪ್ರೆಸೆಂಟ್ ಮಾಡಿದರು ಮತ್ತು ಅವರಿಗೆ 2 ವಿಚಾರಕ್ಕೆ ನಾನು ಅವರನ್ನು ಅಭಿನಂದಿಸ್ತೀನಿ. ಒಂದು, ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲಾದರೂ ಒಬ್ಬ ವಕ್ತಾರರಾಗಿ, ಒಂದು ಪಕ್ಷದ ವಕ್ತಾರರಾಗಿ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಅಪ್ರಿಷಿಯೇಟ್ ಮಾಡಿರ್ತಕ್ಕಂಥ ರೀತಿಗೆ. ಮತ್ತೊಂದು, ನಮ್ಮ ಜಿಲ್ಲೆಯವರು, ಚಿಕ್ಕಮಗಳೂರು ಜಿಲ್ಲೆಯವರು, ಮೂಡಿಗೆರೆಯ ಶಾಸಕಿಯಾದಂಥ ಶ್ರೀಮತಿ ನಯನಾ ಮೋಟಮ್ಮ ಅವ್ರನ್ನ ಅವರು ಶೋಷಿತ ಸಮುದಾಯದ ಪರವಾಗಿ ನಿಂತಿರ್ತಕ್ಕಂಥ ವಿಚಾರದಲ್ಲಿ ಅಭಿನಂದಿಸಿ ಮಾತನಾಡಿದ್ರು. ಆ 2 ಕಾರಣಕ್ಕೆ ಅವರನ್ನು ನಾನು ಅಭಿನಂದಿಸ್ತೀನಿ. ವಿಶೇಷವಾಗಿ ನಮ್ಮ JDSನ ಸ್ನೇಹಿತರು ಮಾತಾಡಿದರು. ಆದರೆ ಇಲ್ಲಿ ಚರ್ಚೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ತಾಕತ್ತು, ದಮ್ಮು, ಚಪ್ಪಲಿ ಏಟು ಇವೆಲ್ಲ ಶಬ್ದಗಳು ಬಂದಿದೆ. ಸ್ವಲ್ಪ ನಾನು ಅದೆಲ್ಲವನ್ನು ನನ್ನ ನಾಲಿಗೆಯಿಂದ ಹೊರಗಿಟ್ಟು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದು, ಜಾತಿಯನ್ನ ಒಂದು ಕಾರ್ಡ್ ಆಗಿ ಬಳಸ್ಕೊಳ್ತಕ್ಕಂಥದ್ದು, ಜಾತಿಯನ್ನ ಒಂದು ಡಿಫೆನ್ಸ್ ಆಗಿ ಬಳಸ್ಕೊಳ್ತಕ್ಕಂಥದ್ದು ಎಲ್ಲ ರಾಜಕಾರಣಿಗಳಿಗೂ ಇರಬಹುದಾದಂಥ ಒಂದು ಅಭ್ಯಾಸ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಒಪ್ಕೋಬೇಕದನ್ನು. ಯಾರ್ಯಾರು ಜಾತಿಯನ್ನ ಬಳಸಲಿಲ್ಲ ಅಂದ್ರೆ, ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡದಿದ್ದಾಗ ಯಾವ ಜಾತಿ ಪ್ರಸ್ತಾಪ ಆಗಿತ್ತು, ನೈಸ್ ಹೋರಾಟ ನಡೆದಾಗ ಅದನ್ನ ನೈಸ್ ಹೋರಾಟದಲ್ಲಿ ಧುಮುಕಿದಂತಹ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಯಡಿಯೂರಪ್ಪನವ್ರ ಮೇಲೆ ಆಕ್ರೋಶಿತರಾಗಿ ಯಾವ್ಯಾವ ಭಾಷೆಯನ್ನು ಬಳಸಿದ್ರು, ಯಡಿಯೂರಪ್ಪನವರು ಅದಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಪ್ಪ ಮಗನಿಗೆ ಯಾವ್ಯಾವ ಭಾಷೆಯನ್ನು ಬಳಸಿ ಮಾತಾಡಿದ್ರು ಅನ್ನೋದೆಲ್ಲ ಇತಿಹಾಸ. ಆದರೆ ಈಗ ಪ್ರಸ್ತುತವಾದಂಥ ವಿಚಾರಕ್ಕೆ ಬಂದಾಗ, ಈ ನಮ್ಮ ಉಪಾಧ್ಯಾಯರ ಊರು, ನಮ್ಮ ಊರಲ್ಲಿ ಎಲ್ಲ ಬಂದರೆ ಈ ರಾಜಕಾರಣಿಗಳಿಗೆ ಈ ರೀತಿಯ ಸಿನಿಮಾ ಡೈಲಾಗ್ಗಳೇನು ಬೇಕಾಗಿಲ್ಲ. ಅಲ್ಲಿ ಈ ಕರಾವಳಿ, ಮಲೆನಾಡು ಈ ಭಾಗದ ರಾಜಕಾರಣಿಗಳು ಬೇರೆ ಧ್ವನಿಯಲ್ಲಿ ಮಾತಾಡ್ತಾರೆ. ಒಂದೊಂದು ರೀಜನ್ ನಲ್ಲಿ ಒಂದೊಂದು ರೀತಿಯಲ್ಲಿ ಅದು ಇರ್ತದೆ. ಸೊ ಇಲ್ಲಿ ಪ್ರಶ್ನೆ ಬಂದಿರೋದು ಫಸ್ಟ್ ಏನು ಅಂತಂದ್ರೆ, ಕುಮಾರಸ್ವಾಮಿ ಅವರು ಎಷ್ಟೋ ಲಕ್ಷದ ವಾಚ್ಗಳನ್ನು ಹೊಂದಿದ್ದಾರೆ ಅಂತ. ಎಷ್ಟು ಲಕ್ಷದ ವಾಚ್ ಹೊಂದಿದ್ದಾರೋ ಬಿಟ್ಟಿದ್ದಾರೋ ನಮ್ಗೆ ಸಬ್ಜೆಕ್ಟ್ ಅಲ್ಲ, ಅದು ಪ್ರದೀಪ್ ಈಶ್ವರ್ ಅವರ ಮಾಹಿತಿ, ಅದು ಅವರು ರಿವೀಲ್ ಮಾಡಿ. ಅದಾದ ನಂತರ ಅದೇನೋ ಬಿಡದಿಯಲ್ಲಿ ತಗೊಂಡಿರ್ತಕ್ಕಂಥ ಭೂಮಿಯ ಬಗ್ಗೆ ಮಾತಾಡ್ತಾ ಪ್ರದೀಪ್ ಈಶ್ವರ್ ಅವರು ಏನು ಹೇಳಿದ್ರು, ಅದು ಯಾವ ಆಲೂಗಡ್ಡೆ ಮತ್ತು ಯಾವ ಬದನೆಕಾಯಿ ಬೆಳೆದ ಬೀಜ ಬೆಳೆದ್ರೆ ಅದು ಕೊಡ್ರಿ, ನನ್ನ ಊರಿನ ಜನಕ್ಕೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ಆಗಿ ಗಲಾಟೆ ಆಗಿರ್ತಕ್ಕಂಥ ಸಂದರ್ಭ ನಾವೆಲ್ಲರೂ ನಾಡದೊರೆ ಎನ್ನುವ ಅಭಿಧಾನದಿಂದ ಅವ್ರನ್ನ ಗೌರವಿಸ್ತಿರ್ತಕ್ಕಂಥ ಕೆಂಪೇಗೌಡರ ಜಯಂತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಮೇಲೆ ಒಂದು ಗುಂಪಿನ ಅಸಹನೆ ಅದು. ನಾನು ಅದನ್ನ ಗಟ್ಟಿಯಾಗಿ ಪ್ರಸ್ತಾಪ ಮಾಡಿ ಹೇಳ್ತೀನಿ, ಅದು ಒಕ್ಕಲಿಗ ಜನಾಂಗದವರು ಮಾಡಿದ ಗಲಾಟೆ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಕೆಂಪೇಗೌಡರ ಜಯಂತಿಯನ್ನ ಚೆನ್ನಾಗಿ ಆಚರಿಸಬೇಕೆಂದ ಎಲ್ಲ ಏನೇನು ಸಮುದಾಯದ ಜನ ಎಲ್ಲ ಸೇರಿದ್ರು, ಬೇರೆ ಬೇರೆ ಜಾತ್ಯತೀತರಾಗಿಯೂ ಎಲ್ಲರೂ ಸೇರಿದ್ರು, ಸೆಲೆಬ್ರೇಷನ್ ಮಾಡಬೇಕಾದಂತ ಮೂಡಲ್ಲಿದ್ದಾರೆ. ಆದ್ರಿಂದ
ಯಾರೂ ಸಹಿತ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಈ ಗಲಾಟೆಯನ್ನ ಎಬ್ಬಿಸಿದ್ದು ಅದು ಒಕ್ಕಲಿಗರಾಗಿ ಅದು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೊಂದು ರಾಜಕೀಯ ಪ್ರೇರಿತವಾದಂತಹ ಗಲಾಟೆ ಅದು. ಆದ್ರೆ ಅದು ತದನಂತರ ಟರ್ನ್ ತಗೊಂಡಿದ್ದೇನು ಅಂತಂದ್ರೆ ಕೆಂಪೇಗೌಡರ ಜಯಂತಿಯಲ್ಲಿ ಆತ ಕೂರಬಾರದು ಅಂತ, ಪ್ರದೀಪ್ ಈಶ್ವರ್ ಕೂರಬಾರದು, ವೇದಿಕೆಯಿಂದ ಕೆಳಗಿಳಿಬೇಕು ಅನ್ನೋ ಮಟ್ಟದ್ದಾಯ್ತು. ಅವ್ರ ತಾಯಿ ಮೇಲೆ ಪ್ರಸ್ತಾಪ ಮಾಡಿದ್ರು, ಅವ್ರ ಹೆಂಡತಿ ಮೇಲೆಲ್ಲ ಪ್ರಸ್ತಾಪ, ಅದು ಗುಂಪು ಮಾಬ್, ಅದು ನಾನು ಯಾರೋ ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಹೇಳೋದಿಲ್ಲ. ಸೊ ಕುಮಾರಸ್ವಾಮಿ ಅವರು ಒಂದು ಹಂತದಲ್ಲಿ ಹೇಳಿದ್ರು, ಆ ರೀತಿ ಗಲಾಟೆ ಎಬ್ಬಿಸಿದವರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಹೇಳಿದ್ರು. ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಜೈಲಿಗೆ ಹೋಗಿ ಮಾತಾಡಿಸಿದ್ದನ್ನು ನೋಡಿದ್ರೆ ಸಂಬಂಧ ಇದೆ ಅನ್ನೋದನ್ನು ನಾವು ಒಪ್ಕೋಬೇಕಾಗ್ತದೆ. ಇದನ್ನೆಲ್ಲವನ್ನು ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಯಾವಾಗ ಅಲ್ಲಿ ಕೆಂಪೇಗೌಡರ ಜಯಂತಿಯಲ್ಲಿ ಕುಮಾರಸ್ವಾಮಿಗೆ ಅವಮಾನ ಮಾಡಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಕೂರಬಾರದು ಎನ್ನುವ ವಾದ ಪ್ರಕಟವಾಯಿತು, ಸಹಜವಾಗಿ ಅದು ಮತ್ತೊಂದು ಕಡೆಯಿಂದ ಏನಾಗಿದೆ, ನಾನೊಬ್ಬ OBC ಅವನಾದ್ರಿಂದ ನನ್ನ ಮೇಲೆ ದಾಳಿ ಆಗ್ತಿದೆ ಅನ್ನುವಂತ ಪ್ರಸ್ತಾಪ ಬಂದಿದೆ. ಅವ್ರು ಹೇಳ್ತಿರೋದು OBC ಅಂತ ಮಾಡ್ತಿದ್ದಾರೆ ಅಂತ, ಬಟ್ ಅಲ್ಲಿ ರಿಯಾಲಿಟಿ ಅಲ್ಲಿ ಬಣ್ಣಿಸ್ತಾ ಇರೋದು ಹೆಂಗೆ ಅಂತಂದ್ರೆ ಅವ್ರ ಮಾತಿನಿಂದ ಆಗಿರೋದು ಇದಲ್ಲ. ಇರ್ಲಿ OBC ಅಂತ ಹೇಳಿ ಮಾತಿನ ಕಾರಣಕ್ಕಾಗಿಯೇ ಗಲಾಟೆ ಆಗೋದಂತಾದ್ರೆ, ಆಕ್ಷನ್ಗಳ ಕಾರಣಕ್ಕಾಗಿಯೇ ಗಲಾಟೆ ಆಗೋದಂತಾದ್ರೆ 94ನೇ ಇಸ್ವಿಯ ವಿಚಾರವನ್ನು ನಾನು ಮಾಡ್ಬೇಕಾಗತ್ತೆ. ರಾಮಕೃಷ್ಣ ಹೆಗಡೆಯವರಿಗೆ ಯಾವ ಗುಂಪು ಬಂದು ಗಲಾಟೆ ಮಾಡ್ತು ಅಂತ, ಇದು ನಾನು ಹೇಳೋದಲ್ಲ, ಯಡಿಯೂರಪ್ಪನವ್ರು ಹೇಳೋದು ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಯಾರು ರಾಮಕೃಷ್ಣ ಹೆಗಡೆ ಅಂತ ಒಬ್ಬ ಧೀಮಂತ ನಾಯಕರಿಗೆ ಯಾರು ಬಟ್ಟೆ ಹರಿದ್ರು, ಯಾರು ಲಾಠಿ ಏಟನ್ನ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದೆಲ್ಲವೂ ನಮ್ಮ ಎದುರುಗಡೆನೆ ಇದೆ. ಅದನ್ನ ನಾವೇನು ವಿಶ್ಲೇಷಣೆ ಮಾಡಬೇಕಾಗಿದ್ದಿಲ್ಲ. ಆದ್ರಿಂದ ಅವತ್ತು ರಾಮಕೃಷ್ಣ ಹೆಗಡೆ ಅವರಿಗೆ ಬಳಸಿರ್ತಕ್ಕಂಥ ಶಬ್ದಗಳ ಬಗ್ಗೆನೂ ನಮ್ಗೆ ನೆನಪಿದೆ. ಸೊ ಯಡಿಯೂರಪ್ಪನವರಂತಹ ಒಬ್ಬ ಮುಖ್ಯಮಂತ್ರಿ ಆಗಿರುವ ವ್ಯಕ್ತಿಯ ಮೇಲೆ ಬಳಸಿರ್ತಕ್ಕಂಥ ಶಬ್ದಗಳ ಬಗ್ಗೆಯೂ ನಮ್ಗೆ ನೆನಪಿದೆ. ಬೀದಿ ಹೋರಾಟದಲ್ಲಿ, ನೈಸ್ ಹೋರಾಟದಲ್ಲಿ, ಇಟ್ ಇಸ್ ಅವೈಲೇಬಲ್ ಇನ್ ಪಬ್ಲಿಕ್ ಡೊಮೈನ್. ಆ ಬಳಸಿರ್ತಕ್ಕಂಥ ಶಬ್ದ ನಾನು ಇಲ್ಲಿ ಹೇಳಬಾರ್ದು, ಅದು ನನ್ನ ಹಿರಿಯರಾದಂತ ದೇವೇಗೌಡರು ಯಾಕೆ ಅದನ್ನ ಅಲ್ಲ ಒಂದ್ ನಿಮಿಷ ತಡೀರಿ, ನೀವು ಎಲ್ಲಿಗೆ ಹೋಗ್ಬಾರ್ದು. ಡಿಫೆನ್ಸ್ ಕುಮಾರಸ್ವಾಮಿ ಅಷ್ಟೇ ಹೇಳಿದೆ, ಒಂದ್ ನಿಮಿಷ, ನಾನು 3 ಜನರನ್ನು ಎದುರಿಸಬೇಕಾದಂತ ಸಂದರ್ಭ ಇದೆ ಅಂತ ನನ್ಗೆ ಗೊತ್ತಿದೆ. ರಾಮಕೃಷ್ಣ ಉಪಾಧ್ಯಾಯರು ಬಂದ ಮೇಲೆ ನನ್ಗೆ ಗೊತ್ತಿದೆ ಅದು 3 ಜನರನ್ನು ಎದುರಿಸಬೇಕಾಗುತ್ತೆ. ನಾನೀಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರದೀಪ್ ಈಶ್ವರ್ ಅವರು ಅವರು ಕುಮಾರಸ್ವಾಮಿ ಬಳಸಿರ್ತಕ್ಕಂಥ ಭಾಷೆ ಬಗ್ಗೆನೂ ಮಾತಾಡ್ತಾನೆ, ಪ್ರದೀಪ್ ಈಶ್ವರ್ ಬಳಸಿರ್ತಕ್ಕಂಥ ಭಾಷೆ ಬಗ್ಗೆ ಮಾತಾಡೋಣ. ಪ್ರದೀಪ್ ಈಶ್ವರ್ ಅವರು ಬಳಸಿರ್ತಕ್ಕಂಥ ಭಾಷೆ ಏನ್ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರೇ ನಿಮ್ ಚೇಲೆಗಳನ್ನು ಬಿಟ್ಟು ಎಲ್ಲ ಮಾಡಿಸ್ಬೇಡಿ, ತಾಕತ್ತಿದ್ರೆ ನೀವೇ ಬಂದು ನಿಲ್ಲಿ ನನ್ನ ಎಲೆಕ್ಷನ್ ಎದುರುಗಡೆ ಅಂತ ಹೇಳಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಅವ್ರ ಮಾತಿನ ವರಸೆಯಲ್ಲಿ ಶೈಲಿಯಲ್ಲಿ ಹೇಳಿದ್ದಾರೆ. ಈಗ ನೀವು ಟೈಟ್ ಲೈನ್ ಕೊಟ್ಟಿದ್ದೀರಿ, ಕೋಟಿ ಕುಪೇರ OBC ವೆಪನ್ ಅಂತ, ಅವ್ರವ್ರ ದುಡಿಮೆ ಅವರವರಿಗೆ. ಕುಮಾರಸ್ವಾಮಿ ಅವರು ಮೊದಲಿದ್ದಂಗೆ ಇರಲಿಲ್ಲ, ಅವರು ಕೋಟ್ಯಾಧಿಪತಿ ಆಗಿದ್ದಾರೆ. ಮಾತಾಡಿದ್ದನ್ನ ಸಾರಿ ರಾಮಕೃಷ್ಣ ಉಪಾಧ್ಯಾಯರು ನೀವು ತುಂಬಾ ಇಬ್ರು ಪ್ರೊಟೆಕ್ಟ್ ಮಾಡಬೇಕಾದ ಹೊಣೆಗಾರಿಕೆಯಲ್ಲಿ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಭಾಷೆಗಳನ್ನು ಹೇಗಿರ್ಬೇಕಾದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅನ್ನುವಂಥದ್ದು. ಮತ್ತು ನಾನು ಇವತ್ತು ಹೇಳ್ತಾ ಇದ್ದೇನೆ, ಇಲ್ಲ ರೀ ಸರ್, ನೀವು ಎಲ್ಲರ ನೀವು ಬೈಕೊಂಡಿದ್ದು ಯಾಕೆ ಮಾಡ್ಕತ್ತಿ? ಇವತ್ತು ಸದಾನಂದ ಗೌಡರು ಬೈಕೊಂಡಿರೋದ್ರ ಬಗ್ಗೆ ನೀವೇನ್ ಚರ್ಚೆ, ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ರಾಜಕೀಯ ಪಕ್ಷಗಳು ಪ್ರಶ್ನೆ ಸರ್, ಕುಮಾರಸ್ವಾಮಿ ಅವರು ನಿಮ್ಮಂತಹ ಒಬ್ಬ ಟಿವಿ ಆಂಕರ್ಗೆ ಡಿಸ್ಕಷನ್ ಸಂದರ್ಭ, ಇಟ್ ಇಸ್ ಅವೈಲೇಬಲ್ ಇನ್ ಪಬ್ಲಿಕ್ ಡೊಮೈನ್, ಬಳಸಿರ್ತಕ್ಕಂಥ ಶಬ್ದಗಳು ಅಸಂಸದೀಯ ಹೌದೋ ಅಲ್ವೋ? ಆ ರೀತಿಯಾಗಿ ಅವತ್ತು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಎಕ್ಸಂಪ್ಷನ್ ಇವತ್ತು ಪ್ರದೀಪ್ ಈಶ್ವರ್ಗೆ ಅವರು ತೋಡೆ ತಟ್ಟಿದ್ರು, ಗಲಾಟೆ ಮಾಡಿದ್ರು ಅಂತ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಬಳಸಿರ್ತಕ್ಕಂಥ ಗುಂಪು ಬಳಸಿರ್ತಕ್ಕಂಥ ಶಬ್ದ ಏನು? ಪ್ರದೀಪ್ ಈಶ್ವರ್ ಅವರ ತಾಯಿ ಬಗ್ಗೆ ಮಾತಾಡಿದ್ರು, ಅವ್ರ ಹುಟ್ಟಿನ ಬಗ್ಗೆ ಅವಮಾನ ಮಾಡಿ ಮಾತಾಡಿದ್ರು. ಇಲ್ಲೂ ಅದೇ ಚರ್ಚೆ ಆಗೋದಾಗುತ್ತೆ. ಸೀಡಿಂಗ್ ಅಮೌಂಟ್ ಎಲ್ಲಿಂದ ತಂದ್ರು, ಅದೆಲ್ಲಿಂದ ತಂದ್ರು, ತಾಕತ್ತಿದ್ರೆ ದಮ್ ಇದ್ರೆ ತೊಡೆ, ಇದೇನ್ ಕುಸ್ತಿ ಆಟ ಆಡವೆ ಅಲ್ಲ, ಸಂವಾದದ ಮಾದರಿಯಲ್ಲಿ ರಾಜಕೀಯವಾಗಿ ಫೇಸ್ ಮಾಡ್ಬೇಕು, ಅಷ್ಟೇ ಮಾಡ್ಬೇಕು. ಯಾರೋ ಒಬ್ರು ತಾಕತ್ತು ಎಲ್ಲ ಇಲ್ಲಿ ಶಬ್ದ ಬರುತ್ತೆ. ರಾಮಕೃಷ್ಣ ಉಪಾಧ್ಯಾಯರು ಅದನ್ನು ಪಾಲಿಶ್ಡ್ ಆಗಿ ಸುಮ್ಮನೆ ಇರ್ತಾರೆ, ಅದೆಲ್ಲ ಅಲ್ಲ. ಉಪಾಧ್ಯಾಯರು ವಕ್ತಾರರಾಗಕ್ಕಾಗೋದಿಲ್ಲ. ಇರ್ಲಿ ಸರ್, ನಾನು ಮಾತಾಡುವಾಗ ಇಷ್ಟೊಂದು ಇಂಟರ್ಫಿಯರ್ ನೀವು ಯಾವ ಪಕ್ಷದ ಪರವಾಗಿ ಮಾತಾಡ್ತೀವಿ ನನಗೆ ಹೇಳ್ಬೇಡಿ. ನಾನು ಮಾತಾಡುವಾಗ ತುಂಬಾ ಇಂಟರ್ಫಿಯರ್ ಆಗ್ತದೆ. ಅಲ್ಲ, ನೀವು 10 ನಿಮಿಷ ಮಾತಾಡ್ಲಿಕ್ಕೆ ಬಿಟ್ಟಿದೆ, ಅದೇ ಹೇಳ್ತಾ ಇದ್ದೀನಿ. ಹಳೆದೆಲ್ಲ ಹೇಳ್ತಾ ಇದ್ದೀರಾ? ನೋಡಿದೀನಿ
ನಿಮ್ಮ ಅಭಿಪ್ರಾಯಗಳನ್ನ Fine. ಕೇಳುವ ಸಹನೆಯನ್ನು ನೀವು ಮೊದಲು ಸರ್, ಸಹನೆ ಮುಗಿತು. ನಿಮಗೆ ಸತ್ಯ ವಿಚಾರ ಹೇಳಿರ್ತಾನೆ. ಅದು 45 minutes debate. 45 minutes debate. ಪ್ರದೀಪ್ ಪ್ರಾರಂಭದಿಂದ ಡಿಫೆಂಡ್ ಇಲ್ಲ. ಇವತ್ತು ಹೇಳ್ತೇನೆ, ಅವರೊಬ್ರು OBCಯ ನಾಯಕರೇ. ಅಂದ್ರೆ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಯಾಕೆ ನಿಮಗೆ ಮೇಲೆ ಬಳಸಿರ್ತಕ್ಕಂಥ ಸುದ್ದಿ ಬಗ್ಗೆ ಯಾಕೆ ಚರ್ಚೆ ಮಾಡಕ್ಕೆ ಇದಿಲ್ಲ ನಿಮ್ಗೆ? ಅದ್ರ ಬಗ್ಗೆನೂ ಚರ್ಚೆ ಮಾಡ್ಬೇಕಲ್ಲ. ಶಬ್ದವನ್ನು ಬಳಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಶಬ್ದವನ್ನು ಏನ್ ಬಳಸಿದ್ದಾರೆ, ಅವ್ರೇನೋ ಆಲೂಗಡ್ಡೆ ಬೀಜ ಮತ್ತು ಬದನೆ ಬೀಜದ ಬಗ್ಗೆ ಕೇಳಿದ್ದಾರೆ, ಅವ್ರೇನೋ ವಾಚ್ಗಳ ಬಗ್ಗೆ ಹೇಳಿದ್ದಾರೆ, ಮತ್ತೇನ್ ಹೇಳಿದ್ದಾರೆ ನಿಮಗೆ? ಹಾಗಾದ್ರೆ ಅಲ್ಲಿ ಇವರು ಪ್ರದೀಪ್ ಈಶ್ವರ್ ಅವರ ತಾಯಿ ಬಗ್ಗೆ, ಆ ಗುಂಪು ಮಾತಾಡಿದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಅನಿಸ್ತಾ ಇಲ್ವಾ? ಅದನ್ನು ಜಾತಿ ನಾನು ನೋಡಿದೆ ಸರ್. ಒಂದ್ ನಿಮಿಷ ಸರ್, ಡಿಸ್ಕಷನ್ ಕೇಳಿ. ಸುದೀಪ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ನನ್ಗೆ ಯಾರೊಬ್ರು ಲಿಂಕ್ ಕಳಿಸಿದ್ರು ಫ್ರಮ್ ಚಿಕ್ಕಬಳ್ಳಾಪುರ. ಅವ್ರು ಯಾವ ಪಾರ್ಟಿ, ಯಾವ ಸಂಘಟನೆ ನನ್ಗೆ ಗೊತ್ತಿಲ್ಲ, ಅದನ್ನ ನಾನು ನೋಡ್ತಾ ಹೋದೆ. ದಟ್ ಈಸ್ ದ ಸೆನ್ಸಿಬಿಲಿಟಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪೊಲೀಸ್ ಠಾಣೆಗೆ ಹೋಗಿ ಇವತ್ತು ಈ ಘಟನೆಯಲ್ಲಿ ಎಲ್ಲರೂ ಒಂದೊಂದು ಹೆಜ್ಜೆ ಹಿಂದಕ್ಕೆ ಬರೋಣ, ಇದನ್ನು ಮುಂದುವರಿಸೋದು ಬೇಡ ಅನ್ನುವಂತ ವಿವೇಕದ ಯಾರು ಸುದೀಪ ರೆಡ್ಡಿ ಅಂತ ಒಬ್ಬ ಮನುಷ್ಯ. ದಟ್ ಶುಡ್ ಬಿ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಅದು ಮಾತಾಡೋದು ವ್ಯಕ್ತಿ ಯಾರಂತ ಗೊತ್ತಿಲ್ಲ. ಅಂತಹ ಸೆನ್ಸಿಬಿಲಿಟಿಯನ್ನು ನಾವು ಬಿತ್ತಬೇಕೇ ಹೊರತು ಇದು ಉದ್ದೇಶಪಟ್ಟು OBC ವರ್ಸಸ್ ಒಕ್ಕಲಿಗ ಅನ್ನುವಂತ ಮಾಡುವಂತದ್ದು. ಸಂದರ್ಭ ಏನಾಗಿದೆ ಅಂದ್ರೆ, ಈಗ DK ಶಿವಕುಮಾರ್ ಅವರ ನಾಯಕತ್ವ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಿದ್ದಂಗೆನೆ ಈಗ ವಿಪರೀತ ಅಸಹನೆಗಳು ಕುಮಾರಸ್ವಾಮಿ ಅವರ ಕಡೆಯಿಂದ ಪ್ರಾರಂಭ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಆ ಅಸಹನೆಯ ಮುಂದುವರೆದ ಭಾಗವೇ ಇದು. ಅಲ್ಲಲ್ಲಿ ಗಲಾಟೆಗಳನ್ನು ಎಬ್ಬಿಸ್ತಕ್ಕಂಥ ಪ್ರಯತ್ನ ನಡೆಯುತ್ತೆ. ಇದು ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ್ಲೂ ಆಗಿತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ್ಲೂ ಆಗಿತ್ತು. ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡ್ಲಿಲ್ಲ ಯಾಕೆ ಅನ್ನೋ ಸಂದರ್ಭದಲ್ಲೂ ಮಾತುಗಳು ಬಂದಿತ್ತು. ಟಿವಿಯ ಡಿಬೇಟ್ ನಲ್ಲೇ ಅಸಂಸದೀಯ ಮಾತ್ರ ಅಲ್ಲ, ಅನಾಗರಿಕವಾದಂತ ಶಬ್ದವನ್ನು ಮಾಜಿ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಬಳಸಿದ್ರು ಅನ್ನೋದನ್ನ ಪತ್ರಕರ್ತರು ನೆನ್ಪಿಟ್ಕೊಳ್ಳಿ. ಮಾತಾಡ್ಸಿದ್ದೇನೆ. ಅಶೋಕ್ ಗೌಡ್ರೆ, ಈಗಾಗಲೇ ಕಾಂಗ್ರೆಸ್ ವಕ್ತಾರರು ಮಾತನಾಡೋ ಸಂದರ್ಭದಲ್ಲಿ ಕೈ ರೇಸ್ ಮಾಡಿದ್ರಿ. ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಲಿಮಿಟ್ನ ಕ್ರಾಸ್ ಮಾಡಿ ನಾನು ಜಾತಿ ಫ್ಯಾಕ್ಟರ್ನ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ ಎಲ್ಲೂ ಸಹ ಯಾರೂ ಸಹ ಒಪ್ಕೊಂಡಿಲ್ಲ ಕರ್ನಾಟಕದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಈಸ್ ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ವೋಟರ್ಸ್ ಇರ್ತಕ್ಕಂತಹ ಜಾಗ ಇದು. ನೀವು ಯಾವುದೇ ಒಂದು ಎಕ್ಸ್ಟ್ರೀಮಿಸಮ್ನ ಕನ್ನಡಿಗರು ಒಪ್ಕೊಳ್ಳೋದಿಲ್ಲ. ಆ ರೀತಿ ಎಕ್ಸ್ಟ್ರೀಮಿಸಮ್ನ ಅವಶ್ಯಕತೆ ಇಲ್ಲದೆ ಇರೋ ರೀತಿ ತರ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೇನೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿ. ಈಗಾಗಲೇ ಕಾಂಗ್ರೆಸ್ನ MLAಗಳಲ್ಲಿ 20 ಜನ ನೀವು ನಾನ್ ಒಕ್ಕಲಿಗ, ನಾನ್ ಲಿಂಗಾಯಿತ್, ನಾನ್ ಬ್ರಾಹ್ಮಿನ್, ನಾನ್ ಮುಸ್ಲಿಂ, ನಾನ್ ಕ್ರಿಶ್ಚಿಯನ್ಸ್ MLAಗಳಿದ್ದಾರೆ. ಅದರಲ್ಲಿ ಪ್ರದೀಪ್ ಈಶ್ವರ್ ಸೇರಿಸ್ಕೊಂಡು 19 ಜನ ಇದ್ದಾರೆ. ಇನ್ನು ಅಂದ್ರೆ ಈ ಕ್ಯಾಟಗರಿ 1, ಕ್ಯಾಟಗರಿ 2 ನಲ್ಲಿ ಬರ್ತಕ್ಕಂಥವ್ರು. ಆದರೆ ಯಾರೂ ಸಹ ಇಲ್ಲಿವರೆಗೂ ಸಹ ನಾನು OBC ಅಂತ ಈ ಮಟ್ಟಕ್ಕೆ ಕೇಳಿಲ್ಲ. ಪ್ರದೀಪ್ ಈಶ್ವರ್ ಒಬ್ಬರೇನೆ ನಾನು OBC ಅಂತ ಹೇಳ್ಕೊಂತಿದ್ದಾರೆ. ಏನ್ ಅಜೆಂಡಾ ಇದರಿಂದ? ಅಲ್ಲ, ಇದು ಏನಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರು ಆಗ್ಲೇ ಉಪಾಧ್ಯಾಯ ಸಾರು ಮಾತಾಡಿ ಹೇಳ್ತಾ ಇದ್ರು, ಆಮೇಲೆ ನಮ್ಮ ಸುಧೀರ್ ಜಿನು ಮಾತಾಡಿ ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ನೀವು ತುಂಬಾ ತರಾತುರಿಯಲ್ಲಿದ್ದೀರಾ. ನಾನು ಯಾರನ್ನೋ ಒಬ್ಬನ ರಿಪ್ಲೇಸ್ ಮಾಡ್ಬಿಡ್ತೀನಿ, ಸಿದ್ದರಾಮಯ್ಯನವ್ರಿಗೆ ಜಾಗ ಖಾಲಿ ಆಗಿದೆ OBC ನಾಯಕರಾಗಿ, ನಾನು ಅದನ್ನು ರಿಪ್ಲೇಸ್ ಮಾಡ್ಕೊಂಡ್ಬಿಡ್ತೀನಿ ಅಂತಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯು ಆರ್ ಟು ಇಮ್ಮೆಚ್ಯೂರ್ಡ್ ಫಾರ್ ಇಟ್. ಆಯ್ತಾ? ಯಾಕೆ ಅಂತ ಹೇಳಿದ್ರೆ, ಆಗ್ಲಿ ನಾನು ಒಬ್ಬ ರಾಜಕೀಯ ವಿಶ್ಲೇಷಕ ಮೊದಲು, ಆಮೇಲೆ ನಾನು BJPಯ ವಕ್ತಾರ. ಯಾಕೆ ಇದು ಹೇಳ್ತೀನಿ ಅಂದ್ರೆ, ನಾನು ತುಂಬಾ ವರ್ಷಗಳಿಂದ ಐ ಆಮ್ ಬೀನ್ ಎ ಪೊಲಿಟಿಕಲ್ ಕ್ರಿಟಿಕ್. ಸಿದ್ದರಾಮಯ್ಯನವರನ್ನ ಪಾಸಿಟಿವ್ಸ್ ನೆಗೆಟಿವ್ಸ್ ನಾವು ಮಾತಾಡಿದ್ದೀವಿ, ಅನೇಕ ಬಾರಿ ಮಾತಾಡಿದ್ದೇನೆ. ಸಿದ್ದರಾಮಯ್ಯನವರು ನೀವು 78ರಲ್ಲಿ ಸೋತಂತ ಚುನಾವಣೆ, ಅವರಲ್ಲಿ 83ರ ಮಧ್ಯದಲ್ಲಿ ಯಾವ ರೀತಿ ಮೆಚುರಿಟಿ ಬಂದಿತ್ತು ಅಂತಕ್ಕಂತಹದ್ದು ಒಂದು ದೊಡ್ಡ ವಿಚಾರ. ಜೊತೆಗೆ 83ರಲ್ಲಿ ಅವರು ಗಡಿ ಸಂರಕ್ಷಣೆಗೆ ಅವ್ರನ್ನ ಯಾವ್ದು ಅಧ್ಯಕ್ಷರಾಗಿ ಮಾಡಿರ್ತಾರೆ, ಅದ್ರ ಜೊತೆಗೆ ಅವ್ರು ಸಿರಿಕಲ್ಚರ್ ಮಿನಿಸ್ಟರ್ ಆಗಿರ್ತಾರೆ. ಮಿಕ್ಕಿದೆಲ್ಲ ಬಿಟ್ಬಿಡಿ, ಈ ಕಡೆ ಎಲ್ಲ ಬಿಟ್ಬಿಡಿ ಅದನ್ನೆಲ್ಲ. ಈ ಕಾಲಾವಧಿನಲ್ಲಿ ನೀವೇನಾದ್ರೂ ಅವರ ಅಡ್ಮಿನಿಸ್ಟ್ರೇಷನ್ ನೀವು ಗಮನಿಸಿದ್ರೆ ಆವಾಗ ನಿಮ್ಗೆ ಅನ್ಸುತ್ತೆ ಒಂದು ಮೆಚುರಿಟಿ ಇತ್ತಲ್ವ ಈ ಮನುಷ್ಯನಲ್ಲಿ. ಈ ಮನುಷ್ಯ ಮುಂದೆ ಯಾವುದೋ ಒಂದು ರಾಜ್ಯಕ್ಕೆ forget he has got an opportunity to become a chief minister of Karnataka, that's a different issue. ಬಟ್ ಯಾವುದೋ ಒಂದು ಉನ್ನತ ಹುದ್ದೆಗೆ ಹೋಗಿ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಬಹುದಲ್ಲ ಅಂತ ಅನ್ಸುತ್ತೆ ನೀವು ಆ ವಿಚಾರ ನೋಡಿದ್ರೆ. ಆದ್ರೆ ಈಗ ನೀವು ಅನೇಕ ಜನ ಮೊದಲ ಬಾರಿ ಶಾಸಕರಾಗಿದ್ದಾರೆ ಅಲ್ವಾ? ಸೌಮ್ಯ ರೆಡ್ಡಿ ಅವರು, ಕಾಂಗ್ರೆಸ್ನವರೇ ಹೇಳ್ತಾ ಇದ್ದೀನಿ ನಾನು, BJP ಅವ್ರ ಬಗ್ಗೆ ಮಾತಾಡ್ತಾನೆ. ಈಗ ಶರತ್ ಬಚ್ಚೇಗೌಡ, ಆಯ್ತಾ,
ನಯನ ಮೋಟಮ್ಮ, ಸೌಮ್ಯ ರೆಡ್ಡಿ ಶಾಸಕರಲ್ಲ ಆದ್ರು ಈ ತರ ಒಂದು 20 ಜನ ಅಂತ ತೆಗೆದುಕೊಳ್ಳಿ Okay. ಕಾಂಗ್ರೆಸ್ನಲ್ಲಿ ಯಾರಿಗೆ ಜಾಸ್ತಿ ಮೆಚುರಿಟಿ ಇದೆ, ನೀವು ಸದನದಲ್ಲಿ ಮಾತಾಡ್ತಿರ್ತಾರೆ ಅಥವಾ ಯಾವುದೋ ಒಂದು ಅವ್ರ ಒಂದು ಕಮಿಟೀಸ್ ಅಲ್ಲಿ ಇರ್ತಾರೆ, ಆ ಕಮಿಟೀಸ್ ನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನೋಡಿ ಆಯ್ತಾ. ಈ ಕೇವಲ ಪಂಚಿಂಗ್ ಡೈಲಾಗ್ಸ್, ಓಕೆ, ಕೇವಲ ಒಂದು ತೆಲುಗುನಲ್ಲಿ ಯಾವುದೋ ಒಂದು ಪಿಕ್ಚರ್ ಅಲ್ಲಿ ಈ ಕಲ್ಚರ್ ಇದೆಯಲ್ಲ, ಈ ಕಲ್ಚರ್ ಬೇರೆ ರಾಜ್ಯಗಳಿಗೆ ಬೇರೆ, ಕರ್ನಾಟಕದಲ್ಲಿ ಇದು ವರ್ಕ್ ಆಗಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಅಂಬರೀಷ್ ಅಣ್ಣನ ಬಿಟ್ರೆ ನೀವು ಯಾವ ನಟರನ್ನು ನಾವು ಗೆಲ್ಸಿಲ್ಲ. ನಟರು ಅವ್ರು ಬಿಜೆಪಿನೋ ಅಥವಾ ಕಾಂಗ್ರೆಸ್ ಜನತಾದಳದಲ್ಲಿ ಗೆದ್ದಿರೋದು ಬೇರೆ, ಅಂದ್ರೆ ಅವ್ರಿಗೆ ಆ ಬಿ ಫಾರ್ಮ್ ಸಿಕ್ತು, ಅದು ಗೆದ್ರು. ಆದ್ರೆ ಅಂಬರೀಷ್ ಅವ್ರನ್ನ ಮಾತ್ರ ನಾವು ನೈಜವಾಗಿ ನಾವು ಒಪ್ಕೊಂಡಂತವರು. ಅಂದ್ರೆ ದಟ್ ಈಸ್ ನಾಟ್ ಬಿಕಾಸ್ ಆಫ್ ಹಿಸ್ ಆಕ್ಟಿಂಗ್ ಸ್ಕಿಲ್ಸ್, ಬಿಕಾಸ್ ಈ ರೆಪ್ರೆಸೆಂಟೆಡ್ ಒನ್ ಸರ್ಟನ್ ಕಲ್ಚರ್, ಅಪ್ಪಿಕೊಂಡಿದ್ದು ಅಷ್ಟೇ ಅಲ್ಲ, ಆ ಕಲ್ಚರ್ ನ ಒಂದು ರೆಪ್ರೆಸೆಂಟ್ ಮಾಡಿದ್ರು ಅಂತ ಒಪ್ಕೊಂಡ್ವಿ ಅಷ್ಟೇ. ಅಂಬರೀಷ್ ಅವ್ರನ್ನ ಅದು ನಟ ಅಂತ ಒಪ್ಕೊಳ್ಳಿಲ್ಲ. ಅಂದ್ರೆ ಪಂಚಿಂಗ್ ಡೈಲಾಗ್ ಹೊಡಿಯೋರ್ನ ನಾವು ಒಪ್ಕೊಳ್ಳಲ್ಲ ಅಂತ. ಬ್ಯೂರೋಕ್ರಾಟ್ಸ್ನು ಅಷ್ಟೇ, ಕರ್ನಾಟಕದಲ್ಲಿ ಯಾರು ಗೆದ್ದಿರೋ ಅದನ್ನೆಲ್ಲ ಉಪಾಧ್ಯಾಯ ಸರ್ ಹೇಳ್ಬೋದು ಆಯ್ತಾ. ಬ್ಯೂರೋಕ್ರಾಟ್ಸ್ ಗೆದ್ದಿರ್ತಕ್ಕಂಥ ಹಿಸ್ಟ್ರಿನೇ ಕಡಿಮೆ ನಮ್ಮಲ್ಲಿ. ಯಾರೋ ಅಲ್ಲಿ ಇಲ್ಲಿ ಒಬ್ರು ಇಬ್ರು ಗೆದ್ದು ಬಂದಿದ್ದಾರೆ ಅಷ್ಟೇ. ಆದ್ರೆ ಪ್ರದೀಪ್ ಈಶ್ವರ್ರು ನಾನು ಆಂಧ್ರ ಬಾರ್ಡರ್ ಅಲ್ಲಿ ಇದ್ದೀನಿ, ಆ ಡೈಲಾಗು ಸ್ಟಾರ್ಸ್ ನಟರುಗಳು ಹೇಳೋದ್ ಬೇಡ, ಆ ಡೈಲಾಗ್ ಹೇಳ್ಬಿಟ್ಟು ಜನಗಳನ್ನ ಮೆಚ್ಚಿಸ್ಬಿಟ್ಟು ನಾನು ಓಟ್ ತಗೊಂಡ್ಬಿಡ್ತೀನಿ, ಆಹಾ ಹಿಂಗ್ ಅನ್ಬಿಟ್ರೆ ಯಾವ್ದು ಇದು ಸಿದ್ದರಾಮಯ್ಯನವ್ರು ಮಾಡಿದ್ರಲ್ಲ 2011ರಲ್ಲಿ, ಹಿಂಗ್ ಅನ್ಬಿಟ್ರೆ ನಾನು ಪಾದಯಾತ್ರೆ ಮಾಡ್ಬಿಟ್ರೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಣ್ಣ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಣ್ಣ, ಅದು ತುಂಬಾ ದೂರ ಇದ್ದೀರಾ ಆಯ್ತಾ. ಆಮೇಲೆ ಇನ್ನೊಂದೇನಂದ್ರೆ ನಿಮ್ಮ ಇಮ್ಮೆಚ್ಯೂರಿಟಿ ಇದ್ರಲ್ಲೆಲ್ಲ ತೋರಿಸ್ತಾ ಇದೆ. ನೀವು ಬೆಳೆದು ಬಂದ ರೀತಿ ಇದೆಯಲ್ಲ, ಅದೂ ಸಹ ಇನ್ನೂ ತುಂಬಾ ಜನ ಮಾತಾಡಕ್ ಸ್ಟಾರ್ಟ್ ಮಾಡಿಲ್ಲ. ಪ್ರದೀಪ್ ಈಶ್ವರ್, ನಿಮ್ಮ ಇತಿಹಾಸ ದೊಡ್ಡದಾಗಿದೆ, ಆ ಪರಿಶ್ರಮದನ್ನು ಸಹ ತೆಗೆದು ತುಂಬಾ ಜನ ಮಾತಾಡ್ತಿದ್ದಾರೆ. ಅದ್ರಲ್ಲಿ ಏನೇನ್ ಸ್ಕ್ಯಾಮ್ಸ್ ಮಾಡಿದೀರಾ ಅಂತ ಹೇಳಿ ನಿಮ್ದು ಒಂದು ಇನ್ಸ್ಟಿಟ್ಯೂಷನ್ ಇರ್ತಕ್ಕಂತಹದ್ದು 20 ಇನ್ಸ್ಟಿಟ್ಯೂಷನ್ ನಂಬರ್ಸ್ ನ ನೀವು ರಿಜಿಸ್ಟರ್ ಮಾಡಿದೀರಾ, ಅದು ಫೇಕ್ ನಂಬರ್ಸು. ನಿಮ್ಮ ಹಿಂದೆ ಜಾಗ ಇರ್ತಕ್ಕಂಥದ್ದು ಇಲ್ಲಿಗಲ್ ಬಿಲ್ಡಿಂಗು. ಯಾಕೆ ಅಂತ ಹೇಳಿದ್ರೆ ಏನು ಅಲ್ಲಿ ನಮ್ಮ BGS ಕಾಲೇಜು ಪ್ಲಸ್ ಇದಿದೆ ಹಾಸ್ಪಿಟ್ಲು, ಅದ್ರ ಎದುರುಗಡೆ ಬರ್ತಾನೆ ಪರಿಶ್ರಮ ಅಂತ ಒಂದು ಬೋರ್ಡ್ ಹಾಕೊಂಡಿದ್ದೀರಾ. 6 ಅಂತಸ್ತು ಬಿಲ್ಡಿಂಗು ಎಲ್ರು ಕಟ್ಟಿದ್ದಾರೆ. 6 ಅಂತಸ್ತು ಬಿಲ್ಡಿಂಗ್ ಪರ್ಮಿಷನ್ ತೋರಿಸ್ರಿ ಪ್ರದೀಪ್ ಈಶ್ವರ್. ಅದ್ರಲ್ಲಿ ಫೈರ್ ಸೇಫ್ಟಿ ಇದೆಯಾ, ಬಿಲ್ಡಿಂಗ್ ಸೇಫ್ಟಿ ಇದೆಯಾ ತೋರಿಸ್ರಿ ನೋಡೋಣ ಆಯ್ತಾ. PU ಬೋರ್ಡ್ಗಳಲ್ಲಿ ಲೈಸೆನ್ಸ್ ತಗೊಂಡಿದ್ರ ತೋರಿಸ್ರಿ ನೋಡೋಣ ಆಯ್ತಾ. ವಿಚಾರ ನಾವೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹೋಗ್ತದೆ. ಪಕ್ಕದಲ್ಲಿ ನಾಳ ಇದೆ, ಆ ಬಿಲ್ಡಿಂಗ್ ಪರ್ಮಿಷನೇ ಕೊಡಂಗಿಲ್ಲ ಆಯ್ತಾ. ಬಿಡಿ, ಎಲ್ಲವೂ ಸಹ ಟ್ರ್ಯಾಕ್ ಆಗಿದ್ದೀರಾ. ಆದ್ರೆ ನೋಡಿ ಎಷ್ಟು ಕಡಿಮೆ ಮಾತಾಡ್ತೀರಾ ಅಷ್ಟು ನೀವು ರಾಜಕೀಯವಾಗಿ ಮುಂದುವರಿತೀರಾ. ಕೆಲಸ ಮಾಡ್ರಿ. ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ, ಇಡೀ ಕ್ಷೇತ್ರ ಸುತ್ತಾಡಿ ಆ 2,20,000 ಜನಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿ. ಆಮೇಲೆ ಈ ಪಂಚಿಂಗ್ ಡೈಲಾಗ್, ನಾನು ಇನ್ನೂ ಬಾಯಲ್ಲಿ ಒಂದಷ್ಟು ತೆಲುಗು ಪದಗಳು ಬರ್ಬೋದು, ಆದ್ರೆ ಟಿವಿನಲ್ಲಿ ಕೂತಿದ್ದೀವಿ, ಸಮಂಜಸವಾದ ಭಾಷೆ ಮಾತಾಡಬೇಕು. ನೀವು ಬಳಸ್ತಿರಲ್ಲ ಅಲ್ಲಿ ಆ ಪದಗಳು, ಆ ಪದಗಳನ್ನ ನಾನು ಇಲ್ಲಿ ಬಳಸಿದ್ರೆ ನನಗೆ ಅವಮಾನ ಆಗ್ತದೆ, ನಿಮ್ಗಾಗಲ್ಲ ಆಯ್ತಾ. ಆ ಪದ ಎಲ್ಲ ನಮ್ಮ ಹತ್ರ ಇದೆ, ರೆಕಾರ್ಡ್ ಇದೆ. ನೀವೇನೇನ್ ಬಳಸಿದೀರಾ ಜನಗಳ ಮುಂದೆ, ಯಾವ ನಾಯಕರ ಬಗ್ಗೆ ಬಳಸಿದೀರಾ, ಇನ್ಕ್ಲೂಡಿಂಗ್ DK ಸಾಹೇಬ್ರ ಬಗ್ಗೆ ಬಳಸಿದೀರಾ. ನಾನು ಇನ್ನೊಂದು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಇದೇ DK ಸಾಹೇಬ್ರ ಏನ್ ಹೇಳಿದ್ರು, ಯಾರ್ರೀ OBC ಅಲ್ಲಿ ಬರ್ತಾರೆ, ಲಿಂಗಾಯತರು OBC ಅಲ್ಲಿ ಬರ್ತಾರೆ, ಉದ್ಯೋಗ ಇಲ್ದಿರೋ ಬ್ರಾಹ್ಮಣನು OBC ಅಲ್ಲಿ ಬರ್ತಾರೆ ಅಂತ ಹೇಳಿದಾರೆ. ರೀ, ಇದಕ್ಕೆ OBC ಕಾರ್ಡ್ ಬಿಡ್ರಿ. ಜನತೆ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡಕ್ಕಂತ ನಿಮಗೆ ಒಂದು ಚೂಸ್ ಮಾಡಿದ್ದಾರೆ. ಯಾರೋ ಮೇಲೆ ಕೋಪ ಇತ್ತೋ, ಯಾರೋ ಮೇಲೆ ಪ್ರೀತಿ ಇತ್ತೋ ಮಾಡಿದಾರ್ರಿ, ಬಿಟ್ಬಿಡ್ರಿ ಅದೆಲ್ಲ. 2023 ಕತೆ. ಇವತ್ತು 2026ರಲ್ಲಿ ನೀವು ಶಾಸಕರು ಆಫ್ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಯಾರೂ ಸಹ ಫಸ್ಟ್ ಟೈಮ್ ನಂಗೆ ಮಂತ್ರಿ ಕೊಡಿ. ಅರೆ ಅಣ್ಣ, ಕೆಲಸ ಮಾಡೋಣ, ನಿಂಗೆ ಮಂತ್ರಿ ಆಟೋಮೆಟಿಕಲಿ ಹುಡ್ಕೊಂಡ್ ಬರ್ತಾರೆ. ಕೆಲಸ ನೀನ್ ಮಾಡಿದ್ರೆ ಗೆದ್ರೆ, ನೀನ್ ಇನ್ನೊಂದ್ಸತಿ ಇದು ನಿನ್ ಜನ್ಮದಲ್ಲಿ ಗೆಲ್ಲಲ್ಲ ಅಂತಕ್ಕಂತ ಶಾಸನ ನಾನೇ ಬರೆದಿಡ್ತಾ ಇದ್ದೀನಿ. ಇವರು ಈ ಮಸ್ಟ್ ಇಂಟ್ರಾಸ್ಪೆಕ್ಟ್. ಈಗ ಕಳೆದ 3-4 ದಿವಸದಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಏನಾಗಿದೆ, ನನ್ಗೆ ಇದರಿಂದ ರಾಜಕೀಯ ಲಾಭ ಆಗತ್ತಾ ಅಥವಾ ನಷ್ಟವಾಗತ್ತಾ, ಜನ ಇದ್ರ ಬಗ್ಗೆ ಏನು ಮಾತಾಡ್ಕೊಳ್ತಾ ಇದ್ದಾರೆ, ಜನ ಮತ್ತೆ ಬೇರೆ ಲೀಡರ್ಸು ಎಲ್ಲ ಏನ್ ಮಾತಾಡ್ಕೊತಾ ಇದ್ರ ಬಗ್ಗೆ ಅಂತ ಒಂದ್ ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡಿದ್ರೆ, ಅಂಡ್ ಅವರು ಐ ಈಸ್ ಅನ್ ಇಂಟೆಲಿಜೆಂಟ್ ಮ್ಯಾನ್, ನನಗೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದಾರೆ. ಬಹುಶಃ ಯು ವಿಲ್ ರಿಯಲೈಸ್ he's got a very negative publicity, negative attitude towards ಇದು, ಅದನ್ನ ಅರ್ಥ ಮಾಡ್ಕೋಬಹುದು. ನಾನು ಹೆಂಗೆ ಮುಂದೆ ಹೊರದು ಏನೋ ನಾನು ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅವರು ಲೆಜಿಸ್ಲೇಚರ್ ನಲ್ಲಿ 3 ವರ್ಷ ಆಯ್ತು, ಅವ್ರು ಒಂದು ಒಳ್ಳೆ ಭಾಷಣ ಮಾಡಿರೋದಿದ್ಯಾ ನಾನು ಕೇಳಿಲ್ಲ. ಒಂದು ಒಳ್ಳೆ ಭಾಷಣ ಏನಾರು ಮಾಡಿದಾರ ಸಬ್ಜೆಕ್ಟ್ ಯಾವ್ದಾದ್ರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು. ಈಗ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕೃಷಿ ಭೂಮಿ ಏನಾಗಿದೆ, ಕಡಿಮೆ ಆಗ್ತಾ ಇದೆ. ಸೊ ಅಂತ ವಿಚಾರಗಳನ್ನು ತಗೊಂಡು ತಮ್ಮ
ತಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡಿದಾರ ಅಥವಾ ಇನ್ನೊಂದು ಯಾವ್ದೋ ಎಜುಕೇಶನ್ ಸಂಬಂಧ ಎಜುಕೇಶನ್ ಫೀಲ್ಡ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅದ್ರ ವಿಚಾರ ಮಾತಾಡಿದಾರ ಏನ್ ಕೇಳಿಲ್ಲ ನಾನು. ಸೊ ಅದನ್ನೆಲ್ಲ ಇಂಪ್ರೂವ್ ಅದೆಲ್ಲ ಮಮ್ಮಿ ಫಿಶ್ ಬಗ್ಗೆನೇ ಮಾತಾಡಿದ್ ಜಾಸ್ತಿ. ಸೊ ಹಿ ಹ್ಯಾಸ್ ಟು ಶೋ ದಟ್ ಇಸ್ ಪೊಲಿಟಿಕಲಿ ಮೆಚೂರ್. ಅದರಿಂದ ಪೊಲಿಟಿಕಲಿ ಮುಂದೆ ಬರ್ಬೋದು ಹೊರತು ಈ ತರ ಡ್ರಾಮಾ ಮಾಡೋದ್ರಿಂದ ಪೊಲಿಟಿಕಲಿ ಮುಂದೆ ಬರಕ್ಕಾಗಲ್ಲ. ಅಂಡ್ ಐ ಡೋಂಟ್ ಥಿಂಕ್ ವಿಲ್ ಇಂಪ್ರೆಸ್ ಇವನ್ ಶಿವಕುಮಾರ್. ಇವರನ್ನ ಮಂತ್ರಿ ಮಾಡೋದಕ್ಕೆ ಈ ರೀತಿ ಡ್ರಾಮಾ ಮಾಡಿದ್ರೆ ಮಂತ್ರಿ ಆಗೋದು ಸಾಧ್ಯ ಇಲ್ಲ. ಓಕೆ, ಸುಧೀರ್ ಸರ್, ಈಗ ಮತ್ತೆ 2ನೇ ಲಿಸ್ಟ್ ಅನೌನ್ಸ್ ಆಗೋದಕ್ಕಿದೆ. ಫಸ್ಟ್ ಟೈಮ್ MLA ಕೂಡ ಅಂದ್ರೆ ಯುವಕರಿಗೆ ಚಾನ್ಸ್ ಕೊಡಬಹುದು ಅಂತ ಹೇಳಿ ಹೈಕಮಾಂಡ್ ನಾಯಕರು ಹೇಳಿದ್ರು. ಹಾಗಾಗಿ ನನ್ನದು ಇದು ರೇಸಲ್ಲಿ ಮುಂದಕ್ಕಿರ್ಲಿ ಅಂತ ಹೇಳಿ ರಾಜಕೀಯವಾಗಿ ತಮಗೆ ಒಂದು ಮಂತ್ರಿಗಿರಿ ಬರ್ಲಿ ಅಂತ ಹಿಂಗ್ ಮಾಡಿದ್ರ. ಆದ್ರೆ ಅದೊಂದು ಪ್ರಶ್ನೆಯ ಜೊತೆಗೆ ಒಬ್ರು ಶಾಸಕರಾಗಿದ್ಕೊಂಡು ಹಿಂಗೆಲ್ಲ ನಡವಳಿಕೆಗಳನ್ನು ಇಟ್ಕೊಂಡ್ರೆ ಹೇಗೆ 2028ಕ್ಕೆ ಮತ್ತೆ ಬರಬೇಕು ಅಂತಿದ್ದೀರಿ? ಆ ಕ್ಷೇತ್ರದಲ್ಲಿ ಮತ್ತೆ ಈ ರೀತಿಯ ನಡವಳಿಕೆಗಳು ನೋಡಿದ್ರೆ ಮತ್ತೆ ಗೆಲ್ಲಿಸ್ತಾರ ಅವ್ರನ್ನ? ಇಲ್ಲ, ಗೆಲುವು ಸೋಲನ್ನ ನಿರ್ಧಾರ ಮಾಡೋದು ನಾವಿಲ್ಲಿ ಪೆನಲಲ್ಲಿ ಕೂತು ನಾವು 4 ಜನ ಅದನ್ನ ನಿರ್ಧಾರ ಮಾಡೋಕ್ಕಾಗಲ್ಲ. ಕ್ಷೇತ್ರದ ಜನರ ನಡುವೆ ಅವರ ಹೇಗೆ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋ ಆಧಾರದ ಮೇಲೆನೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ನೆಗೆಟಿವ್ ಆಗಿ ಬಿಂಬಿಸ್ತಾ ಇದ್ದಾರೆ ಅವ್ರಿಗೆ. ನೀವು ನನಗೆ ಮಧ್ಯದಲ್ಲಿ ಯಾಕೋ ತುಂಬಾ ಇಂಟರ್ಫಿಯರ್ ಆಗ್ತೀನಿ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸೆಂಟೆನ್ಸ್ಗಳ. ನಾನು ಯಾರು ಮಾತಾಡೋತ್ತಿಗೂ ಅಡ್ಡ ಹಾಕೋದಿಲ್ಲ. ಅಲ್ಲಿ ಸಬ್ಜೆಕ್ಟ್ಗಳನ್ನ ನನಗೆ ರಾಮಕೃಷ್ಣ ಉಪಾಧ್ಯಾಯರು ಏನು ಸಲಹಾತ್ಮಕವಾಗಿ ಹೇಳಿದ್ರು, ಅದು ನನಗೆ ಅನ್ಸುತ್ತೆ ಒಬ್ಬ ಶಾಸಕರಿಗಲ್ಲ, ಅದು ಎಲ್ಲ ಜನಪ್ರತಿನಿಧಿಗಳಿಗೂ ಬೇಕಾದಂತಹ ವಿವೇಕಗಳು ಅನ್ನುವಂಥದ್ದನ್ನು ನಾನು ತುಂಬಾ ಸ್ಪಷ್ಟವಾಗಿ ಒಪ್ತೀನಿ. ಎಲ್ಲ ಶಾಸಕರಿಗಳಿಗೂ, ಎಲ್ಲ ಕೇಂದ್ರ ಮಂತ್ರಿಗಳಿಗೂ, ಎಲ್ರಿಗೂ ಬೇಕಾದಂತ ವಿವೇಕಗಳು. ಅವ್ರು ಮಾತಾಡಿದಾಗ ಎಕ್ಸೆಂಪ್ಷನ್, ಅವ್ರು ಮಾತಾಡಿದಾಗ ಅದು ರೈತರ ಪರ, ಅದು ಹಳ್ಳಿಯ ರೈತನ ಧ್ವನಿ, ಬೇರೆಯವರು ಮಾತಾಡಿದಾಗ ಅದೇನೋ ಧ್ವನಿ, ಅವೆಲ್ಲ ಗಿಲೀಟುಗಳನ್ನು ಬಿಟ್ಬಿಡೋಣ. ಆದ್ರೆ ನಮ್ಮ ಬಿಜೆಪಿಯ ವಕ್ತಾರರು ಮಾತನಾಡಿದಂತೆ DK ಶಿವಕುಮಾರ್ ಅವರು OBCಯ ಸಬ್ಜೆಕ್ಟ್ ಅನ್ನ ಹೇಳಿದ್ರಲ್ಲ ಒಂದ್ಸತಿ, OBC ಅಂದ್ರೆ ನಾವೆಲ್ಲರೂ ಬರ್ತೀವಿ ಅಂತ. ಎಲ್ಲರೂ ಬರ್ತೀವಿ. ಹಾಗೂ ಇವರು ಯಾರು ಪ್ರದೀಪ್ ಈಶ್ವರು ಬರ್ತಾರೆ, ನಾವು ಬರ್ತೀವಿ, ನೀವು ಬರ್ತೀವಿ, ಉಪಾಧ್ಯಾಯರು ಬರ್ತಾರೆ, ಎಲ್ಲರೂ ಬರ್ತೀವಿ, ಇಟ್ಕೊಳ್ಳೋಣ. ಇಲ್ಲಿ DK ಶಿವಕುಮಾರ್ ಅವರು ಹೇಳಿದ ಆಂಗಲ್ ಅಲ್ಲಿ ಅದನ್ನ ಹೇಳೋಣ. ಆಮೇಲೆ ಅವರು ಮೊದಲ ಬಾರಿ ಶಾಸಕರಾಗಿ ನಾನು ಒಂದು ರಾಮಕೃಷ್ಣ ಉಪಾಧ್ಯಾಯರ ಮಾತಿನ ಜೊತೆಗೆ ನನಗೆ ಅಂತರ ಕಾಪಾಡ್ಕೊಳ್ಳೋದೇನು ಅಂದ್ರೆ, ಮೊದಲ ಬಾರಿ ಶಾಸಕರಾಗಿ ನಾನು ಗಮನಿಸಿದ್ದೀನಿ ಸದನದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ, ಚಿಕ್ಕಬಳ್ಳಾಪುರದ ನೀರಿನ ವ್ಯವಸ್ಥೆಗಳ ಬಗ್ಗೆ, ಅಲ್ಲೇ ವಾಟರ್ ಶೆಡ್ ಕುಸಿತ ಆಗಿರೋದ್ರ ಬಗ್ಗೆ ಗಂಭೀರವಾಗಿ ಮಾತಾಡಿದ್ದನ್ನು ನಾನಂತೂ ಗಮನಿಸಿದ್ದೀನಿ. ನನ್ನ ಪ್ರಾಂತದ ಸಬ್ಜೆಕ್ಟ್ ಅಲ್ಲದೆ ಇದ್ರೂ ಸಹಿತ ಒಬ್ಬ ಲೆಜಿಸ್ಲೇಚರ್ ಆಗಿ ಏನು ಮಾತಾಡಿದ್ದಾರೆ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ಆ ರೀತಿಯ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ. ಅದ್ರ ತಮ್ಮ ಪ್ರಶ್ನೆ ಇದೆ, ಅದಕ್ಕೆ ನಾನು ಉತ್ತರಿಸಬೇಕು. ಅವ್ರು ಮಂತ್ರಿ ಆಗೋಕೇನೋ ಇದನ್ನು ಮಾತಾಡ್ತಿದ್ದಾರೆ ಅಂತಂದ್ರೆ ಇಲ್ಲ. ಕಾಂಗ್ರೆಸ್ನಲ್ಲಿ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿರ್ಧಾರವನ್ನು ಯಾರು ತಗೊಳ್ತಾರೆ? ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಅಧ್ಯಕ್ಷರು, ದೇಶದ ಹೈಕಮಾಂಡ್ ಅವರ ಪರ್ಯಾಲೋಚನೆಯಲ್ಲಿ ಹೇಗಿದೆಯೋ ಆ ರೀತಿಯಾಗಿ ಆಗತ್ತೆ ಅನ್ನುವಂಥದ್ದು. ಇದೆಲ್ಲವೂ ಸ್ಥಳೀಯವಾಗಿರ್ತಕ್ಕಂಥ ಇಶ್ಯೂ. ನೀವೇ ತೋರಿಸ್ತಾ ಇದ್ದೀರಲ್ಲ ಫುಟೇಜು, ಚಪ್ಪಲಿ ಎಸಿ ಆಟಗಳನ್ನ, ಈ ಪ್ರಚೋದನೆಗಳು ಇದು ಎಲ್ಲಿಂದ ಬರ್ತಾ ಇದೆ, ಈ ಗುಂಪುಗಾರಿಕೆ ಎಲ್ಲಿಂದ ಸೃಷ್ಟಿ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಯಾರೂ ಇವರು ಖಂಡಿಸಿ ಮಾತಾಡ್ತಿಲ್ಲ. ಅದನ್ನು ಖಂಡಿಸಿ ಮಾತಾಡ್ಬೇಕಲ್ಲ. ಚಪ್ಪಲಿ ಎಸ್ತಿದ್ನು ನಾನೀಗ ವಿಶ್ಲೇಷಣೆ ಮಾಡ್ಬೋದಾ? ಚಪ್ಪಲಿ ಎಸ್ತಿದ್ದ ವೇದಿಕೆ ಎದುರುಗಡೆ ಗಲಾಟೆ ಮಾಡಿದವರು ಇವರು ಕೆಂಪೇಗೌಡರಿಗೆ ಅವಮಾನ ಮಾಡಿದ್ರು ಅಂತ ಹೇಳ್ಬಿಟ್ರೆ, ನಾನು ಕೆಂಪೇಗೌಡರಿಗೆ ನೆನಪಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನ ಹಾಳುಗೆಡವಿ ಒಕ್ಕಲಿಗ ಸಮಾಜಕ್ಕೆ ಅಪಮಾನ ಮಾಡಿದ್ರು ಅಂತ ಹೇಳ್ಬಿಟ್ರೆ, ಕೆಂಪೇಗೌಡರಿಗೆ ಅವಮಾನ ಮಾಡಿದ್ರು ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ದ ಲಾಜಿಕ್. ಆದ್ರೆ ಕಾರ್ಯಕ್ರಮದಲ್ಲಿ ಒಂದು ಸಾರ್ವಜನಿಕವಾಗಿ ಅಲ್ಲೇನಾಗ್ಬಿಟ್ಟಿದೆ ಈಗ ಅಂತಂದ್ರೆ, ನನಗೀಗ ಅವ್ರು ನಮ್ಮ ಸ್ನೇಹಿತರು ನೆನಪು ಮಾಡಿದಾಗ ನನಗೆ ಖುಷಿ ಆಯ್ತು. ಅವರೇ ಇರಬೇಕು, ಸುದೀಪ್ ರೆಡ್ಡಿ ಅಂತಾನೆ ಏನೋ ಬಿಜೆಪಿ ಪಕ್ಷದವರು, ಅವರೇನು ಭಿನ್ನಮತೀಯ ನಾಯಕರಂತೆ, ಕೆ ಸುಧಾಕರ್ ಅವರಿಗೆ. ಇರ್ಲಿ, ಈಗ ಇವ್ರು ಬಿಜೆಪಿ ನಾಯಕರುಗಳು ಏನು ಅಭಿಪ್ರಾಯವನ್ನು ಪಟ್ಟರು, ಆತನ ಅಭಿಪ್ರಾಯ ನಾನು ಒಪ್ತೀನಿ. ಎಲ್ಲರೂ ಒಂದೊಂದು ಹೆಜ್ಜೆಯನ್ನು ಹಿಂದಕ್ಕೆ ಬರೋಣ, ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋಣ ಅಂತ ಆತ ಹೇಳಿದ ಮಾತಿದೆಯಲ್ಲ, ಅದು ಆತ ಯಾವುದೇ ಪಕ್ಷ ಆಗಲಿ ಆತನ ಅಭಿಪ್ರಾಯವನ್ನ ನಾವು ಇಂಥ ಗಲಭೆ ಆದಾಗ ಮತ್ತಷ್ಟು ಅದಕ್ಕೆ ತುಪ್ಪ ಸುರಿಯೋ ಬದಲು ಅದನ್ನ ಆ ರೀತಿ ಒಪ್ಪೋದು ಒಳ್ಳೆದು. ಇದನ್ನ ಏನೋ ಒಂದು ಒಕ್ಕಲಿಗ ವರ್ಸಸ್ OBC ಈ ರೀತಿ ಎಲ್ಲ ಬಿಂಬಿಸು ಮಾಡ್ತಕ್ಕಂಥ ಪ್ರಯತ್ನಗಳು ಯಾವ್ದು ನಡೆದ್ರೂ ಅದನ್ನ ಒಪ್ಪೋದಿಲ್ಲ. ಆದ್ರೆ ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡೋ ಮುಂಚೆ ಇವ್ರೇನೋ ಎಲ್ಲ ಹೇಳಿದ್ರು, ನಾಲೆ ಸಮಸ್ಯೆ ಇದೆ, ಅದು ಏನೋ ಫೈರ್ ಸೇಫ್ಟಿ ಇಲ್ಲ, ಅದಕ್ಕೆಲ್ಲ ಇವ್ರು ಫೈಟ್ ಮಾಡ್ಲಿ, ಸುಮ್ಮನೆ ಯಾಕೆ ಕೂತಿದ್ದಾರೆ? ಹಂಗೆ ಅವರು ಕೇಸು, ಇನ್ನೊಬ್ರು ನಾನು ಹೇಳ್ಬೋದು, ಕೆ ಸುಧಾಕರ್ ಅವ್ರದ್ದು ಆರೋಗ್ಯ ಮಂತ್ರಿಯಾಗಿದ್ದಾಗ ಕೋವಿಡ್ ಸಂದರ್ಭದ ಹಗರಣದ ಕಡತ ಬಾಕಿ ಇದೆ, ಅದೆಲ್ಲ ಇಲ್ಲಿನ ಸಬ್ಜೆಕ್ಟ್ ಅಲ್ಲ, ಅದು ಇಲ್ಲಿಂದ ಸಬ್ಜೆಕ್ಟ್ ಅಲ್ಲ. ಆದ್ರಿಂದ ನೀವು ಹೇಳಿದಂತೆ ಪರಿಶ್ರಮ ಅಕಾಡೆಮಿಯ ಸಬ್ಜೆಕ್ಟು ಇಲ್ಲಲ್ಲ. ಆದರೆ ಪರಿಶ್ರಮ ಅಕಾಡೆಮಿಯ ಕಾರಣಕ್ಕಾಗಿ
ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಅವರದ್ದೇ ಆದಂತ ಒಂದು ಎಜುಕೇಶನ್ ಫೀಲ್ಡಿನ ಐಡೆಂಟಿಟಿ ರಾಜ್ಯದಲ್ಲಿ ಇದೆ ಅನ್ನೋದನ್ನ ನಾವು ಒಪ್ಕೋಬೇಕು, ಉಪಾಧ್ಯಾಯರು ಒಪ್ಕೊಳ್ತಾರೆ. ಆದ್ರಿಂದ ಅವರು ಇವ್ರು ಹೇಳಿದ್ರಲ್ಲ ಅದೇನೋ ಈ ಬಾರ್ಡರ್ ಶೈಲಿ ರಾಜಕಾರಣ ಅಂತ, ಏನೋ ಆಂಧ್ರದ ಶೈಲಿ ರಾಜಕಾರಣ ಅಂತ ಆಗಿದ್ರೆ, ಈಗ ನೋಡ್ರಿ ಅವರು ವಿಜಯ್ ಇಲ್ಲೆಲ್ಲ ನಾವು ಎಲ್ಲ ಭಾಷಣ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಎಲ್ಲ ಪಕ್ಷದ ನಾಯಕರು. ವಿಜಯ್ ಅವರು ಕೆಲವು ಕ್ಷೇತ್ರಗಳಲ್ಲಿ ಬರೀ ಹೋಗಿ ವಿಜಲ್ ಹೊಡೆದು ಹೋಗ್ಬಿಟ್ಟಿದ್ದಾರೆ, ಭಾಷಣನೇ ಮಾಡಿಲ್ಲ. ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿದ್ದಾರೆ. ನಾಳೆ ಇನ್ನೊಬ್ಬ ಯಾರೋ ಬಂದು ಇಲ್ಲಿ ವಿಜಲ್ ಹೊಡೆ ಸ್ಟಾರ್ಟ್ ಮಾಡ್ಬಿಟ್ರೆ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ. ಆದ್ರಿಂದ ಅಲ್ಲಿ ಇವತ್ತಿನ ನನ್ನ ಸ್ಪಷ್ಟವಾದ ವಿಷಲ್ ಹೊಡೆಯೋದ್ರಿಂದ ರಾಜಕೀಯದ ಮುಂದೆ ಬರಕ್ಕೆ ತಮಿಳುನಾಡು ಬೇರೆ, ಕರ್ನಾಟಕದ ಇವ್ರದ್ದು ಒಂದು ಸಬ್ಜೆಕ್ಟ್ ನಾನು ಅವತ್ತು ಹೇಳ್ತೀನಿ. ಅಂಬರೀಷ್ ಅವರನ್ನ ನಟನಾಗಿಯೂ ಜನ ಸ್ವೀಕಾರ ಮಾಡಿದ್ರು, ರಾಜಕಾರಣಿಯಾಗಿಯೂ ಸ್ವೀಕಾರ ಮಾಡಿದ್ರು. ಶಶಿಕುಮಾರ್ ಅಂತಹ ಒಬ್ಬ ಮೈಕ್ರೋ ಮೈನರ್ ಕಮ್ಯುನಿಟಿಯ ಒಬ್ಬ ನಾಯಕನನ್ನ ಅದು ಯಾವುದು ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಜೆಡಿಯು ಪಕ್ಷದ ಅಭ್ಯರ್ಥಿಯಾಗಿ ಚಿತ್ರದುರ್ಗದಲ್ಲಿ ಗೆಲ್ಲಿಸಿರ್ತಕ್ಕಂಥ ಇತಿಹಾಸನೂ ಇದೆ, ರಮ್ಯ ಗೆದ್ದಿರ್ತಕ್ಕಂಥ ಇತಿಹಾಸ ಇದೆ. ಚಿತ್ರನಟಗಳು, ಮುಖ್ಯಮಂತ್ರಿ ಚಂದ್ರಗಳು ಆಗ್ಲೇ ಗೌರಿಬಿದನೂರಿಂದ ಗೆದ್ದಿರೋದು, ಈ ರೀತಿ ಎಲ್ಲವೂ ಇಲ್ಲಿ ಇದೆ. ಆದರೆ ಪ್ರದೀಪ್ ಈಶ್ವರ್ ಅವ್ರದ್ದು ನೀವೇನೋ ಹೇಳಿದ್ರಲ್ಲ, ತೊಡೆ ತಟ್ಟಿದ್ದು ತೋಳು ತಟ್ಟಿದ್ದು ಅಂತಾದ್ರೆ, ಕುಮಾರಸ್ವಾಮಿ ಅವ್ರದ್ದು ಇನ್ನೊಂದ್ ತರ ಇರುತ್ತೆ. ಅವ್ರು ಸದಾ ಖರ್ಚಿ ಹೆಗಲ ಮೇಲೆ ಇಟ್ಕೊಂಡಿರ್ತಾರೆ, ಅದ್ ಸಂದರ್ಭಾನುಸಾರ ಅದು ಕಣ್ಣು ಒರೆಸ್ಕೊಳ್ತದೆ. ಅದೆಲ್ಲ ಹೃದಯದಿಂದ ಅವ್ರು ಬಂದ್ರೆ ಜಮೀನು, ಇವರಿಂದ ಅಭಿಪ್ರಾಯ ಬಂದ್ರೆ ಜಮೀನಲ್ಲ ಅಂತ ನನಗನ್ಸುತ್ತೆ. ಪ್ರದೀಪ್ ಈಶ್ವರ್ ಅವರಿಗೆ ಏನಾದ್ರೂ ಅದು ನೋವಿನ ಸ್ವಲ್ಪ ಆಕ್ರೋಶದ ಮಾತುಗಳು ಬಂದಿದ್ರೆ, ಅವರ ತಾಯಿ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಆ ಶಬ್ದಗಳು ಬಂದಿದೆ ಅನ್ನೋದನ್ನ ಒಪ್ಪಬೇಕು. ಇವತ್ತು ಯಾಕೆಂದ್ರೆ ನರೇಂದ್ರ ಮೋದಿ ಅವ್ರ ತಾಯಿ ಬಗ್ಗೆ ಇದೇ ಕಾಂಗ್ರೆಸ್ ಲೀಡರ್ಗಳು ಬಾಯಿಗೆ ಬಂದು ಬೈದ್ರು. ಯಾರು ಅವರು ಅತ್ಯಂತ ಉನ್ನತ ಮೊದಲ ಓಬಿಸಿ ತಾಯಿ ಬಗ್ಗೆ ಗೊತ್ತಿಲ್ಲ. ಈಗ ಶರತ್ ಏನ್ ಸುಳ್ಳು ಶರತ್ ನೀವು ಸುಳ್ಳು ಪಾಪ ಏನ್ ಗೊತ್ತಾ, ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಆರ್ಜೆಡಿ ನಾಯಕರಾದಂತಹ ತೇಜಸ್ವಿ ಇರ್ಬೋದು, ಒಂದ್ ನಿಮಿಷ ಹಾಗೆ ಕಾಂಗ್ರೆಸ್ನ ನಾಯಕರು, ಸ್ಥಳೀಯ ನಾಯಕರುಗಳು ಇರ್ಬೋದು, ಇವರೆಲ್ಲರೂ ಸಹ ಮೋದಿ ಅವರ ತಾಯಿಯನ್ನು ಇನ್ಸಲ್ಟ್ ಮಾಡಿರ್ತಕ್ಕಂಥದಕ್ಕೆ ನಿಮಗೆ ಯೂಟ್ಯೂಬ್ ಅಲ್ಲೂ ಸಿಗ್ತದೆ, ಆಮೇಲೆ ನಿಮಗೆ ಪೇಪರ್ಗಳು ಸಿಗ್ತದೆ. ಒಂದ್ ಕಡೆಗೆ ಆವತ್ತು ನಿಮ್ಗೆ ನೋವಾಗ್ಲಿಲ್ವಾ ಪ್ರದೀಪ್ ಈಶ್ವರ್? ಮಾತ್ರ ನಿಮ್ಗೆ ನೋವಾಗ್ಬೇಕಾ? ನನಗೆ ಗೊತ್ತಿಲ್ಲ. ತಾಯಿನ ಶಬ್ದ ಅದು ತಪ್ಪೆ. ಇದಕ್ಕೆ ನಿಮ್ಮ ಮನೆಯವ್ರನ್ನ ಅದು ತಪ್ಪೆ. ಅದು ತಪ್ಪೆ. ಆದ್ರೆ ನರೇಂದ್ರ ಮೋದಿ ಎಷ್ಟು ಜನ ಬಿಕೆ ಪ್ರಸಾದ್ ಅವರು ನರೇಂದ್ರ ಮೋದಿ ಚರ್ಚೆಯಲ್ಲಿ ಬೇರೆ ಕಡೆ ತಗೊಂಡೋಗ್ಬಿಡಿ. ಅಚ್ಚುಕಟ್ಟಾಗೆ ಶಾಂತಿಯುತವಾಗಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ನಾನು ಸಹ ನನಗೂ ಸಮಯ ಕೊಟ್ಟಿದ್ರೆ ನಾನು ಸಮಯ ಮಾತನಾಡ್ತೀನಿ. ನಮ್ಮ ತಾಯಿ ಒಂದು ಮಾತು ಹೇಳ್ತಾರೆ, ನಿನಗೆ ಬೆನ್ನಿದೆ, ಬೆನ್ನಿಂದಿರೋದು ನೀನು ಕಾಣೋದಿಲ್ಲ, ಬೇರೆ ಹೇಳಿದ್ರೆ ಗೊತ್ತಾಗುತ್ತೆ ಅಂತ. ಏನು ದೇವೇಗೌಡರ ಬಗ್ಗೆ, ಕುಮಾರಣ್ಣನ ಬಗ್ಗೆ ಪುಂಖಾನುಪುಂಖವಾಗಿ ಕೇಳಲಿ. ಇವಾಗ ಸನ್ಮಾನ್ಯ ಈ ಪಕ್ಷದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈ ದೇಶದ ಪ್ರಧಾನಮಂತ್ರಿಗೆ ರಾಜಕೀಯ ಲಾಭಗಳನ್ನ ಮತ್ತೆ ಜನಪ್ರಿಯತೆಯನ್ನ ತಂದುಕೊಟ್ರು ಅನ್ನೋದಕ್ಕೆ 12 ವರ್ಷದ 3 ಬಾರಿ ಪ್ರಧಾನಮಂತ್ರಿ ಆಗಿದ್ದಕ್ಕೆ ಇವತ್ತು ಸಾಕ್ಷ್ಯಾಧಾರಗಳು. ಒಂದೇನಪ್ಪ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಚೌಕಿದಾರ್ನ ಚೋರೆ ನಾನು ಹೇಳದ್ದಲ್ಲ, ಪ್ರಧಾನಮಂತ್ರಿ ವಿಷಖೋರುವಾವು ತಮಿಳುನಾಡಿನಲ್ಲಿ ಹೇಳಿದ್ ನಾನಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಪ್ರಧಾನಮಂತ್ರಿ ಮೌದ್ಗ ಸೌದ್ಗಾರ್ ಒಬ್ಬ ರಾವಣ
OBC ನಾಯಕನನ್ನ. ನಾನು ಹೇಳದ್ದಲ್ಲ, ಪ್ರಧಾನ ಮಂತ್ರಿ ಒಬ್ಬ ಭಯೋತ್ಪಾದಕ ಟೆರರಿಸ್ಟ್ ಮೋದಿ ಇಂಥ ಮಾತುಗಳನ್ನ ಈ ದೇಶದ OBC ನಾಯಕನ ಹತ್ರ, OBC ನಾಯಕ ಮೋದಿಯವರ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಬೆನ್ನಿಂದೆ ಕೂತಿದೆ ರೀ ಸತ್ಯ. ಅರ್ಥ ಆಯ್ತಾ? ಇವತ್ತು ನೈಸ್ ಬಗ್ಗೆ ಯಾವ್ಯಾವ ರೈತರಿಗೆ ಏನೇನಾಗಿದೆ ಅನ್ಯಾಯದಲ್ಲಿ ಅವತ್ತೇನಾಯ್ತು ಅನ್ನೋದನ್ನ ದೇವೇಗೌಡರು ಹೇಳಿದ್ದಾರೆ. ದ ಸೆಕೆಂಡ್ ಪಾರ್ಟ್ ಈಸ್, ಇವತ್ತು ಚಿಕ್ಕಬಳ್ಳಾಪುರದ ಒಬ್ಬ ವ್ಯಕ್ತಿ ಬಿಡದಿಯ ಇದ್ರ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಬಿಡದಿಲ್ಲ ಯಾರು MLA-ಗಳಿಲ್ವೇ? ರಾಮನಗರ ತಾಲೂಕಲ್ಲಿ ಯಾರು ಕಾಂಗ್ರೆಸ್ MLA-ಗಳಿಲ್ವೇ? ಯಾವಾಗ ತನ್ನ ಬುಡಕ್ಕೆ ಆಸಿಡ್ ಬಂತೋ 3 ಸೈಟ್ಗಳನ್ನ ತೆಗೆದುಕೊಂಡ್ರಲ್ಲ, ಪ್ರೈವೇಟ್ ಲಿಮಿಟೆಡ್ ಹೋಗ್ಬಿಟ್ಟು ಟ್ರಸ್ಟ್ ಅನ್ನ ಮಾಡ್ಕೊಂಡು, ಅವತ್ತು ಯಾವಾಗ ಟ್ವೀಟರ್ ಅನ್ನ ಮಾಡಿದ್ರು ಅವತ್ತು OBC ನಾಯಕ ರಾತ್ರೋರಾತ್ರಿ ಬೆಳೆದು ಬಂದ್ಬಿಟ್ಟ. MS ರಾಮಣ್ಣವ್ರ ಮಗ OBC ನಾಯಕ ಅಲ್ಲ, ಸೀತಾರಾಮ್ 17 ಕೋಟಿ ಕೊಟ್ಟು ಉಳಿಸಿದ್ರಲ್ಲ ಅವರು ನಾಯಕ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ಗೆದ್ದಿದಾರಲ್ಲ, ಏನು 36 ಜನ OBC, 19 ಜನ ST ಪರಿಶಿಷ್ಟ ಪಂಗಡದವರು ಗೆದ್ದಿದ್ದಾರಲ್ಲ, ಅವ್ರ್ಯಾರಿಗೂ ಕುಮಾರಸ್ವಾಮಿ ಬೈಲಿಲ್ಲ ಪಾಪ. ಅವ್ರು ಯಾರಿಗೂ ಬೈಲಿಲ್ಲ. ಕುಮಾರಣ್ಣವರು ಒಂದೇ ಆಮೇಲೆ ಹೇಳಿದ್ರಪ್ಪ, ಕುಮಾರಸ್ವಾಮಿ ಅವರು ಅವ್ರು ಯಾರೋ ಗೊತ್ತೇ ಇಲ್ಲ ಅಂದ್ರಂತೆ. ಹೌದು, ಅವತ್ ನಡೆದಂತ ಜಗಳದಲ್ಲಿ ಕುಮಾರಣ್ಣಂಗೆ ಏನ್ ಗೊತ್ತಿರ್ತದೆ ಯಾರು ಜಗಳ ಮಾಡಿದ್ರು ಅಂತ. ಇವರು ಒಬ್ಬೊಬ್ಬರನ್ನೇ ರಾತ್ರಿ ಹುಡುಕಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ SP ಜಿಲ್ಲಾಧಿಕಾರಿ ಇದಾರಲ್ಲ, ವೇಟ್ ಅಂಡ್ ಸಿ, ಅವ್ರಿಗೂ ಕಾಲ ಬರುತ್ತೆ. ಯಾವಾಗ ಒಬ್ಬರನ್ನೊಬ್ಬರನ್ನ ಹಿಡ್ಕೊಂಡ್ ಬಂದಿದ್ದೀರಲ್ಲ 140 ಜನರ ಮೇಲೆ ಕೇಸ್ ಬುಕ್ ಮಾಡಿದಿರಲ್ಲ, ಇಲ್ಲಿ ಪಾಪ ಯಾರೋ ಒಬ್ಬ ಇವನು ಯಾರೋ ನಮ್ಮ ಇದೇ ಸರ್ವಜ್ಞ ನಗರದ ಪುಲಕೇಶಿ ನಗರ ಸರ್ವಜ್ಞ ನಗರದ MLA ಶ್ರೀನಿವಾಸ್, ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ರಲ್ರಿ, ಅವತ್ತು OBC ನಾಯಕ ಸತ್ತು ಹೋಗಿದ್ದ, ಮಾತನಾಡೋದಿಕ್ ಬಾಯಿರ್ಲಿಲ್ಲ. ಇವತ್ತು ರಾತ್ರೋರಾತ್ರಿ ಏನು ಹುಟ್ಟು ಬಂದ್ಬಿಟ್ಟಿದ್ದಾನೆ. ಯಾರ್ಯಾರು ಏನೇನು ಈ ರಾಜ್ಯದಲ್ಲಿ ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತು. ಬರ್ಕಳಿ ಡೇಟ್ ಅನ್ನ 10/4/2023 ಕೋಲಾರದಲ್ಲಿ ಚುನಾವಣೆಯಲ್ಲಿ ಮುರಳಿ ಅಂತೇಳಿ ಇದೇ ಕ್ಯಾಸ್ಟಿನ ಒಬ್ಬ ನಾಯಕ, ಕೋಲಾರದ ನಾಯಕ ಕುಮಾರಣ್ಣನ ಕೇಳ್ತಾನೆ, ಏನಂತ ಕುಮಾರಣ್ಣ 3A 2A ಇದೇ ಬಳಜಿಗ ಸಮುದಾಯಕ್ಕೆ ನೀವು ಕೊಡಬೇಕು ನ್ಯಾಯನ ಅಂತ. ಅವತ್ತಿನ ಭಾಷಣವನ್ನ ದಯವಿಟ್ಟು ತಿಳ್ಕೊಳ್ಳಿ. ಯಾರ್ಯಾರು ಕುಬೇರಾಗವ್ರಲ್ಲ ರಾತ್ರೋರಾತ್ರಿ ಏನು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಕೊಂಡು ಅಂತ ಕುಬೇರರು ಕೇಳಿಸ್ಕೊಳ್ಳಿ. ಒಂದು ನಾನು ಇನ್ನೊಂದು ಹೇಳ್ಬಿಡ್ತೀನಿ, 2028 ಚುನಾವಣೆ ಇದೆಯಲ್ಲ, ಇವತ್ತು ಬರ್ದ್ ಮಡಿಕಳಿ ಪೆನ್ನು, ಇವತ್ತು ಬರ್ದ್ ಮಡಿಕಳಿ ಪೇಪರ್ ಶರತ್. ನಾನು ಈ ಸರ್ಕಾರದಲ್ಲೆಲ್ಲ ಈ ಇಡೀ ರಾಜಕೀಯ ವ್ಯವಸ್ಥೆಯಲ್ಲೇ ನಾನು ನಿವೃತ್ತಿ ಹೊಂತೀನಿ. ಪ್ರದೀಪ್ ಈಶ್ವರ್ ದೇವ್ ಮೊದಲು ರಿಸಲ್ಟ್ ಈ ರಾಜ್ಯದಲ್ಲಿ 9 ಗಂಟೆಗೆ ರಿಸಲ್ಟ್. ಏನಂತ ಒಬ್ಬ ಶಾಸಕ ಫಿಲಂ ಸ್ಟಾರ್ ಡೈಲಾಗ್ ಶಾಸಕನ ಹೀನಾಯ ಸೋಲು. 8:30 9 ಗಂಟೆ ಒಳಗಡೆ ಬರ್ದ್ ಮಾಡಿಕಳ್ರಿ. ಇವತ್ತು ನಿಮ್ 2028 ದೂರ ಇದೆ, ಇನ್ನ 2 ವರ್ಷ ಇದೆ. ಆಯ್ತು, ದಯವಿಟ್ಟು ನಿಮ್ಮ ಬೆನ್ನನ್ನ ನೋಡ್ಕೊಳ್ಳಿ. ಚೌಕಿದಾರ ಯಾರು, ಭಯೋತ್ಪಾದಕ ಯಾರು, ವಿಷದ ಸರ್ಪ ಯಾರು, ಕಾಳಿನ ಸರ್ಪ ಯಾರು, ರಾವಣ ಯಾರು, ಎಲ್ಲವನ್ನ ಹೇಳ್ಕೊಟ್ಟಿರೋದು ಯಾರು? ಒಬ್ಬ SC ಸಮುದಾಯದ ನಮ್ಮ ಈ ರಾಜ್ಯ ಈ ದೇಶದಂತ ನಾನು ಹೇಳ್ತೀನಿ, ಒಂದು ಬೇರೆ ಬೇರೆ ಸಂದರ್ಭದಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಹೇಳ್ತಲ್ಲ, ಬಿಹಾರ ಚುನಾವಣೆಯಲ್ಲಿ RJD ನಾಯಕರಲ್ಲ, RJD ನಾಯಕರು ನನ್ನ ಮೇಲೆ ಈ ರೀತಿಯಾದ ಆಪಾದನೆ ಮಾಡಿ ನನ್ನ ತಾಯಿಗೆ ಅವಮಾನ ಮಾಡಿದ್ದಾರೆ ಅಂತ ಅದನ್ನು ಸ್ವಯಂ ಕ್ಯಾನ್ವಾಸ್ ಮಾಡಿರ್ತಕ್ಕಂಥದ್ದು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ. ಒಂದು ನಿಮಿಷ, ಅದೇ ರೀತಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು OBC ನಾಯಕ ಅಂತೆಲ್ಲ ಇವ್ರನ್ನ ವಿಶ್ವಗುರು ಅಂತಂದು OBC ನಾಯಕರು ಮಾಡಿದ್ರಲ್ಲ. ಈಗ ಯಾರು? ನಮ್ಮ ನರೇಂದ್ರ ಮೋದಿ ಅವರಿಗೆ ರಾಜಧರ್ಮವನ್ನ ಕಾಪಾಡು ಅಂತ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ. ಅದನ್ನು ಅವ್ರು ಮರಿಬಾರ್ದು. ಆದ್ರೆ ಚರ್ಚೆ ಇಲ್ಲಿ ಬೇರೆ ವಿಚಾರದಲ್ಲಿ ಇದೆ. ಆದ್ರಿಂದ ಅದ್ರ ಬಗ್ಗೆ ಇನ್ನೊಂದು ದಿವಸ ಸಬ್ಜೆಕ್ಟ್ ಇಡಿ, ಆ ಚರ್ಚೆಯನ್ನ ವಿಸ್ತರಿಸೋಣ, ಮಾಡೋಣ. ಮೌಖಿಕ ಸೌದಾಗರ ಯಾವ ಸಂದರ್ಭದಲ್ಲಿ ಬಂತು, ಯಾಕಾಗಿ ಬಂತು, ಯಾವ ಕೃತಿಲಿತ್ತು, ಅದೇನು ಅನ್ನೋದು, ಯಾಕೆ ರಾಜಧರ್ಮ ಅಂತ ಬಂತು, ಇದೇ ಪ್ರಧಾನಮಂತ್ರಿ, ಇದೇ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿರ್ತಕ್ಕಂಥ ನಾನು ಊಹೆ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳಿದ್ದು ಇದೆ. ಅದೆಲ್ಲವೂ ಗೊತ್ತಿರಬೇಕು. ಈಗ ಸದ್ಯಕ್ಕೆ ಒಂದು ತಾತ್ಕಾಲಿಕ ಮೈತ್ರಿ ಇದೆ.
ಒಬ್ರು ಮಾತಾಡ್ಲಿಕ್ಕೆ ಇವರೆಲ್ಲ direct ಆಗಿ ಹಾ, 30 seconds ದಯವಿಟ್ಟು. ನರೇಂದ್ರ ಮೋದಿ ಅವರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಬೇಸ್ಲೆಸ್ ಆಪಾದನೆಗಳನ್ನ ಮಾಡ್ತಾರೆ. ಜನನೇ ಉತ್ತರ ಕಲಿಸಿದ್ದಾರೆ, ಜನನೇ ಪಾಠ ಕಲಿಸಿದ್ದಾರೆ. Okay. ಚುನಾವಣೆಗಳಲ್ಲಿ ಸೋಲ್ಸಿ ಹೀನಾಯವಾಗಿ ಸೋಲ್ಸಿ ಕಾಂಗ್ರೆಸ್ ಮನೆ ಕಳಿಸಿರ್ತಕ್ಕಂಥದ್ದು ಉಂಟು. ನೋಡಿ, ನರೇಂದ್ರ ಮೋದಿ ಅವ್ರು ನೀವು ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ಹೇಳ್ತೇನೆ ನಿಮಗೆ ಅದು ಉಳುವಾಗೋದಿಲ್ಲ. ಒಂದು, ಆಮೇಲೆ ಇವತ್ತು ಟಾಪಿಕ್ ಏನಿದೆ ಪ್ರದೀಪ್ ಈಶ್ವರ್ ಅಂತಕ್ಕಂಥವ್ರು ವಿಚಾರಕ್ಕೆ ಬನ್ನಿ. ಪ್ರದೀಪ್ ಈಶ್ವರ್ ಪಂಚಿಂಗ್ ಡೈಲಾಗ್ ಬಿಟ್ಟು ಇನ್ನ ಕರೆಕ್ಟ್ ಆಗಿ ನಿಮಗೆ 360 ಎಲ್ಲರೂ punching 2 ವರ್ಷ ಇದೆ, ಇವ್ರೇ ಅದ್ರಲ್ಲಿ 30 ದಿವಸ ಕಡಿಮೆ ಆಗ್ಬಿಟ್ಟಿದೆ. 30 ಅಲ್ಲ 2 ತಿಂಗಳು ಕಡಿಮೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಿಮ್ಮ ಹತ್ರ ಕರೆಕ್ಟ್ ಆಗಿ ಇವತ್ತು ಇರ್ತಕ್ಕಂಥದ್ದು ಎಷ್ಟು ದಿವಸ ಅಂದ್ರೆ 22 ತಿಂಗಳು, ಕರೆಕ್ಟ್ ಆಗಿ 22 ತಿಂಗಳು ಮರ್ಯಾದೆ ಕಾಂಗ್ರೆಸ್ಗೆ ಮರ್ಯಾದೆ ಉಳಿಸ್ತಕ್ಕಂಥ ಓಟ್ ಆದ್ರೂ ಅಲ್ಲಿ ರೈತ ಮಕ್ಕಳ ಮತವನ್ನು ಪಡೆದು ಗೆಲ್ತಾರೆ. Last reaction. 30 ಕಾಂಗ್ರೆಸ್ seconds. ಕಾಂಗ್ರೆಸ್ ವಕ್ತಾರರಿಗೆ ನಾನು ಹೇಳಬೇಕು ಬಯಸ್ತೇನೆ, ಮೌತ್ಕ ಸೌದಾಗರ್ ಹೇಳದಾಗಿದ್ದ ಕಾಂಗ್ರೆಸ್ ತಿರ್ಗಾ ವಾಪಸ್ ಅದನ್ನ ಬಂದಿದೆ. ಚರ್ಚೆ ಮಾಡಿ. Finish. Finish. ಅದಕ್ಕೆ ಬೇರೆ secretary ನ ಉಪಾಧ್ಯಾಯರ ಬಗ್ಗೆ last ನೀವು ಈ ಹಿಂದಿನ discussion ಅಲ್ಲಿ ಪ್ರದೀಪ್ ಕಾಂಗ್ರೆಸ್ ಈಶ್ವರ್ ಪ್ರದೀಪ್ ಈಶ್ವರ್ ಅವರು ಪತ್ರಿಕಾ ಬಗ್ಗೆ ತೆರೆ ಹೇಳೋದು ಒಳ್ಳೇದು. ಅವರು ಜಂಟಿ ಅಷ್ಟೇ, ಬೀದಿ ಪಕ್ಷದ ರಂಪಾಟ. ವಕ್ತಾರರಾಗಬೇಡ. ಫೈನ್, ಥ್ಯಾಂಕ್ ಯು ಆಲ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ಪ್ರದೀಪ್ ಈಶ್ವರ್ ಅವರು ಒಬ್ರು ಶಾಸಕರಾಗಿ ಇದ್ಕೊಂಡು ಹಿಂಗೆಲ್ಲ ಮಾತಾಡೋದು ಎಷ್ಟು ಸರಿ, ಯಾಕೆ ಹಿಂಗೆಲ್ಲ ನಡ್ಕೊಳ್ತಾರೆ, ಯಾವ ಸೀಮೆಯ ಶಾಸಕನ ನಡವಳಿಕೆ ಸ್ವಾಮಿ ಇದು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಾಗಿ ಚರ್ಚೆನೂ ಆಗ್ತಾ ಇದೆ. ಇವರು ವೈಯಕ್ತಿಕ ದ್ವೇಷ ಹಿನ್ನೆಲೆಯಲ್ಲಿ ಎತ್ಕಟ್ಟುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ತರನೂ ಚರ್ಚೆ ಆಗ್ತಾ ಇದೆ. ಯಾವುದೋ ಒಂದು ವಿಚಾರವನ್ನ ಇವರು ಡೈವರ್ಟ್ ಮಾಡೋದಕ್ಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅನ್ನೋದು ಇದೆ. ನೋಡೋಣ, ನಾಳೆ ದಿನ ಸತ್ಯಾಸತ್ಯತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ರಾಜ್ಯದ ಜನ ದಡ್ರಲ್ಲ, ಗೊತ್ತಾಗುತ್ತೆ ಯಾವ ವಿಚಾರಕ್ಕೆ ಇವರು ಜಾತಿಯನ್ನ ಎಳುತ್ತಂದ್ರು ಅಂತೆಲ್ಲ ಗೊತ್ತಾಗುತ್ತೆ. ಫೈನ್, ಇದಿಷ್ಟು ಈವರೆಗಿನ ಸುದ್ದಿ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.